ವಾಗರ್ಥಾವಿವ ಸಂಪೃಕ್ತೋ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರೋ. ಶ್ರೀ ದುರ್ಗಾಂಬಾ ಧಾರ್ಮಿಕ ಹಾಗೂ ಕಲಾ ಪ್ರತಿಷ್ಠಾನ ಕೊಳಗದ್ದೆ ಖರ್ವ ಹಾಗೂ ದುರ್ಗಾಂಬಾ ದೇವಸ್ಥಾನ ಕೊಳಗದ್ದೆ ಖರ್ವ ಇವುಗಳ ಆಶ್ರಯದಲ್ಲಿ ಇವತ್ತು ಶ್ರೀ ದುರ್ಗಾಂಬಾ ದೇವಿಯ ಸನ್ನಿಧಿಯಲ್ಲಿ ವಾರ್ಷಿಕ ದೀಪೋತ್ಸವ, ದೀಪಾರತಿ ಹಾಗೂ ಭಜನ ಸಂಧ್ಯಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ತದಂಗವಾಗಿ ಸಭಾ ಕಾರ್ಯಕ್ರಮದ ಶುಭ ಅವಸರದಲ್ಲಿ ನಾವೆಲ್ಲರೂ ಕೂಡ ಆಸೀನರಾಗಿದ್ದೇವೆ. ಬಂಧುಗಳೇ, ಕರ್ವಾ ಗ್ರಾಮದಲ್ಲಿ ಇರುವ ಅನೇಕ ದೇವಾಲಯಗಳಲ್ಲಿ ಪ್ರಾಚೀನವಾದುದು ಹಾಗೂ ಶಕ್ತಿ ಸ್ಥಳವಾಗಿರುವಂಥ ಸನ್ನಿಧಿ ಶ್ರೀ ದುರ್ಗಾಂಬಾ ದೇವಾಲಯದ ಸನ್ನಿಧಿ. ಅನೇಕ ವರ್ಷಗಳಿಂದ ತಾಯಿ ಭಗವತಿಯು ಇಲ್ಲಿ ನೆಲೆ ನಿಂತು ನಿತ್ಯ ಪೂಜೆಯನ್ನು ಸ್ವೀಕರಿಸುತ್ತಾ ಗ್ರಾಮ ದೇವತೆಯಾಗಿ ಭಕ್ತರ ಕಷ್ಟಗಳನ್ನು ಪರಿಹರಿಸುತ್ತಾ ಅಭೀಷ್ಟಗಳನ್ನು ಪೂರೈಸುತ್ತಾ ವರಪ್ರದೆಯಾಗಿ ವಲ್ಮೀಕ ರೂಪದಲ್ಲಿ ಈ ಸ್ಥಳದಲ್ಲಿ ನೆಲೆ ನಿಂತಿದ್ದಾಳೆ. ಕೇವಲ ಪೂಜೆಗೆ ಮಾತ್ರ ಸೀಮಿತವಾಗಿದ್ದ ಈ ಸ್ಥಳ ಕಳೆದ 8 ವರ್ಷಗಳಿಂದ ಭೌತಿಕವಾಗಿ ಹಾಗೂ ಧಾರ್ಮಿಕ ಕೇಂದ್ರವಾಗಿ ಅಭಿವೃದ್ಧಿಗೊಳ್ಳುತ್ತಿರುವಂಥದ್ದು ನಿಜಕ್ಕೂ ಕೂಡ ಸಂತೋಷದ ವಿಷಯ. ದೇವಸ್ಥಾನದ ಸಮಿತಿಯ ಅಧ್ಯಕ್ಷರಾದ ಶ್ರೀ NP ಯಾಜಿಯವರ ಪರಿಶ್ರಮದಿಂದ, ಉತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀ GM ಹೆಗಡೆಯವರ ಸಂಘಟನಾ ಚಾತುರ್ಯತೆಯಿಂದ ಹಾಗೂ ಸಮಿತಿಯ ಎಲ್ಲ ಸದಸ್ಯರ ಹಾಗೂ ಊರಿನ ಎಲ್ಲ ನಾಗರಿಕರ ಹಾಗೂ ದಾನಿಗಳ ಸಹಕಾರದಿಂದ ಈ ಕ್ಷೇತ್ರ ಇಂದು ಅಭಿವೃದ್ಧಿ ಪಥದತ್ತ ಸಾಗ್ತಾ ಇದೆ. ನವರಾತ್ರಿಯ 9 ದಿನಗಳ ಕಾಲ ಇಲ್ಲಿ ವಿಶೇಷ ಪೂಜೆ, ಪಾರಾಯಣ, ಉತ್ಸವಗಳು ನಡೆಯುತ್ತದೆ. ಸಾವಿರಾರು ಭಕ್ತರು ಆಗಮಿಸಿ ತಮ್ಮ ಸೇವೆಯನ್ನ ಸಲ್ಲಿಸುತ್ತಾರೆ. ಹಾಗೆಯೇ ಇಂದು ಮತ್ತು ನಾಳೆ ವಾರ್ಷಿಕ ದೀಪೋತ್ಸವ, ದೀಪಾರತಿ ಹಾಗೂ ಭಜನ ಸಂಧ್ಯಾ, ಯಕ್ಷಗಾನ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಆದ್ದರಿಂದ ಅದರ ಅಂಗವಾಗಿ ಇವತ್ತು ಈ ಸಭಾ ಕಾರ್ಯಕ್ರಮವನ್ನು ನಾವು ಸಂಘಟಿಸಿದ್ದೇವೆ. ಈ ಸಭಾ ಕಾರ್ಯಕ್ರಮವನ್ನು ವೇದ ಘೋಷದೊಂದಿಗೆ ನಾವು ಪ್ರಾರಂಭಿಸ್ತಾ ಇದ್ದೇವೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಭದ್ರಂ ಕರ್ಣೇ ಶೃಣುಯಾಮ ದೇವಾಃ, ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ, ಸ್ಥಿರೈರಂಗೈಃ ಸ್ತುಷ್ಟುವಾಗುಂಸ್ವಸ್ತನೂಭಿಃ, ವ್ಯಶೇಮ ದಯಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ, ಸ್ವಸ್ತಿ ನ ಪೂಷಾ ವಿಶ್ವವೇದಾಃ, ಸ್ವಸ್ತಿ ನಸ್ತಾರಿಕ್ಷೋ ಅರಿಷ್ಠನೇಮಿಃ, ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಗಣಾನಾನ್ ತ್ವಾ ಗಣಪತಿಂ ವವಾಮಹೇ ಕವಿಂ ಕವೀನಾಪಮಶ್ರವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೀದಸಾದನಂ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೇವತಿ ಧೀನಾಮಯಿತ್ರವತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಇದೀಗ ಕಾರ್ಯಕ್ರಮದ ಔಚಿತ್ಯದ ಜೊತೆಗೆ ಪ್ರಾಸ್ತಾವಿಕ ಮಾತುಗಳನ್ನು ಆಡಬೇಕು ಅಂತ ಅಧ್ಯಕ್ಷರಾಗಿರುವಂಥ ಶ್ರೀ NP ಯಾಜಿ ಅವರಲ್ಲಿ ಕೋರಿಕೆ. ಓಂ ಶ್ರೀ ದುರ್ಗಾಯೈ ನಮಃ. ಇಂದಿನ ಈ ಭಜನ್ ಸಂಧ್ಯಾ ಹಾಗೂ ದೀಪಾರತಿ ವಾರ್ಷಿಕ ದೀಪೋತ್ಸವದ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂಥ ಡಾಕ್ಟರ್ ಗೋಪಾಲ್ ಹೆಗಡೆಯವರೇ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಡಾಕ್ಟರ್ ಕೆ ನಾಗಪತಿ ಭಟ್ರವರೇ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀ ಮಂಜುನಾಥ್ M ಹೆಗಡೆ ಅವರೇ ಹಾಗೂ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಆಗಮಿಸಿದಂಥ ಶ್ರೀಧರ್ ನಾಯ್ಕರವರೇ ಹಾಗೂ ಅತಿಥಿಗಳಾಗಿ ಆಗಮಿಸಿದಂಥ ಜಯದತ್ ಹೆಗಡೆಯವರೇ ಹಾಗೂ ದೇವಗೌಡ ಅವರೇ ಹಾಗೂ ನಮ್ಮ ಗ್ರಾಮದ ಯಜಮಾನರಾದಂತಹ ನಾರಾಯಣ್ ಭಟ್ರೆ. ಇವತ್ತಿನ ಈ ಒಂದು ಕಾರ್ಯಕ್ರಮದ ನಮ್ಮ ಪ್ರಾಸ್ತಾವಿಕ ಮಾತನ್ನು ಎರಡೇ ಮಾತಿನಲ್ಲಿ ಆಡ್ತೇನೆ ನಾನು. ಯಾಕೆಂದರೆ ನನಗೆ ಭಾಷಣ ಮಾಡಲಿಕ್ಕೆ ಬರೋದಿಲ್ಲ, ಆದರೂ 2 ಮಾತಾಡ್ತೇನೆ. ಈ ಒಂದು ಕಾರ್ಯಕ್ರಮ ಒಂದು ರೂಪುರೇಷೆಯನ್ನು ನಾವು 2015ರಲ್ಲೇ ನಾವು ಇದನ್ನು ಪ್ರಾರಂಭಿಸಿದ್ದೇವೆ. ಅವತ್ತು ಶಿಟಾಣೆ ರಾಮಚಂದ್ರ ಹೆಗಡೆಯವರು ಈ ಒಂದು ಕಾರ್ಯಕ್ರಮದ ದುರ್ಗಾಂಬ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಪ್ರತಿಷ್ಠಾನ ಅಂತ ಹೇಳಿ ನಾವು ಅವತ್ತು ಒಂದು ಉದ್ಘಾಟನೆಯನ್ನು ಮಾಡಿದ್ವಿ. ಹಾಗೆ ನಾವು ಪ್ರತಿ ವರ್ಷ ನಮ್ಮ
ದುರ್ಗಾಂಬ ಧಾರ್ಮಿಕ ಹಾಗೂ ಪ್ರತಿಷ್ಠಾನ ವತಿಯಿಂದ ಒಂದು ಭಜನಾ ಮಂಡಳಿಯನ್ನು ಅದೇ ವರ್ಷ ನಾವು ಪ್ರಾರಂಭ ಮಾಡಿದ್ವಿ. ಅದಕ್ಕೆ ಆ ಒಂದು ಭಜನಾ ಮಂಡಳಿಗೆ ಯಾಕೆಂದರೆ ಮಾತೆಯರಿದ್ದರು ಆವತ್ತಿನ ಸಂದರ್ಭದಲ್ಲಿ. ಆಗ ಅವರಿಗೆ ನಾವು ಒಂದು ಮುಂದುವರಬೇಕು, ಅವರು ಇದನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಸಾಮರ್ಥ್ಯ ಇದೆ ಅವ್ರ ಹತ್ರ. ಯಾಕೆಂದರೆ ನಮ್ಮಲ್ಲಿ ಗಂಡಸರು ಭಜನೆ ಹೇಳೋದು ಆವಾಗಲೇ ಈಗ 2015 ಅಲ್ಲ, ಅದಕ್ಕೂ ಭಾಳ ಹಿಂದೆನೇ ಎಲ್ಲ ಬಿಡ್ತಾ ಬಂದಿದ್ದರು. ಹಾಗಾಗಿ ಈಗ ಹೆಂಗಸರ ಮುಖಾಂತರ ನಾವು ಆ ಒಂದು ಕಲೆಯನ್ನು ಉಳಿಸಬೇಕು, ಪಾರಂಪರಿಕ ಕಲೆಯನ್ನು ಉಳಿಸಬೇಕು ಹೇಳುವಂಥ ಒಂದು ದೃಷ್ಟಿಯಿಂದ ಅದನ್ನು ಅವತ್ತು ನಾವು ಮಾಲತಿ ಹೆಗಡೆ ಅಜ್ಜೋಡ್ಲಿ ಇವರ ಒಂದು ಮುಖಂಡತ್ವದಲ್ಲಿ ಅದನ್ನು ನಡೆಸ್ಕೊತ ಬಂದ್ವಿ. ಇಲ್ಲಿಗೆ ಪ್ರತಿ ವರ್ಷ ನವರಾತ್ರಿ ಒಂದು ಉತ್ಸವದಲ್ಲಿ 9 ದಿನ ಮಾಡ್ತಾ ಬಂದ್ವಿ. ಈ ಮೊನ್ನೆ ಕೊರೋನಾ ಒಂದು ಸಂದರ್ಭದಲ್ಲಿ ಈ ಭಜನಾ ಇದನ್ನು 2 ದಿನಕ್ಕೆ ಮಾಡಿದ್ವಿ. ಹೋದ ವರ್ಷದಿಂದ 1 ದಿನ ಮಾಡಿದ್ವಿ ಹೇಳಿದಲ್ಲ. ಹಾಗಾಗಿ ಹೋದ ವರ್ಷ ನಾವು ಇದೇ ದೀಪಾರತಿ ಮತ್ತು ದೀಪೋತ್ಸವ ಕಾರ್ಯಕ್ರಮ ಮಾಡಿದ್ವಿ. ಆ ಸಂದರ್ಭದಲ್ಲಿ ಭಜನೆಯನ್ನು ಮಾಡಿದ್ವಿ. ನಮ್ಮ ಸಂಸ್ಥೆಯ ಮೂಲ ಉದ್ದೇಶ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಈಗಾಗಲೇ ಭಾಳಷ್ಟು ಕಲೆಗಳು, ಸಾಂಸ್ಕೃತಿಕ ಕಲೆಗಳು ನಶಿಸಿ ಹೋಗ್ತಾ ಇದೆ, ಮರೆಯಾಗ್ತಾ ಇದೆ. ಆ ಒಂದು ಕಲೆಯನ್ನು ನಾವು ಮುಂದಿನ ಒಂದು ನಮ್ಮ ತಲೆಮಾರಿಗೆ ತಗೊಂಡು ಹೋಗ್ಬೇಕಾದ್ರೆ ನಾವು ಅದನ್ನು ಸ್ವಲ್ಪ ಅದರ ಬಗ್ಗೆ ಕಾಳಜಿ ವಹಿಸಿ, ಮುತುವರ್ಜಿ ವಹಿಸಿ, ಹೀಗೆ ಒಂದು ಸಂಘ ಸಂಸ್ಥೆ ಮುಖಾಂತರ, ನಮ್ಮದೋಳಲ್ಲ ಎಲ್ಲ ಸಂಘ ಸಂಸ್ಥೆ ಮುಖಾಂತರನೂ ನಾವು ಅದನ್ನು ಜೀವ ತುಂಬಬೇಕು, ಅವರಿಗೆ ಪ್ರೋತ್ಸಾಹ ಕೊಡಬೇಕು. ಅವರು ಆ ಕಲೆಯನ್ನು ಉಳಿಸಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಪ್ರೋತ್ಸಾಹ ಕೊಟ್ಟವಾಗ. ಅದೇ ರೀತಿ ನಾವು ಅದನ್ನು ಆ ಪ್ರಯತ್ನದಲ್ಲೇ ನಮ್ಮದೊಂದು ಕಿರು ಪ್ರಯತ್ನ ಇದು. ಈಗ ನಾವೇನು ದೊಡ್ಡ ಪ್ರಯತ್ನ ಮಾಡ್ತಾ ಇಲ್ಲ. ನಮ್ಮ ಊರಿನ ಒಂದಲ್ಲಿ ಬೇಕಾದವನಿಗೆ ಕಲೆ ಇದೆ. ನಮ್ಮಲ್ಲಿ ಕಲಾ ಸಂಪತ್ತು ಭಾಳ ಇದೆ. ಆದರೆ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಎಲ್ಲ ಮರೆಯಾಗ್ತಾ ಇದೆ. ಈಗ ಸುಗ್ಗಿ ಇತ್ತು, ಸುಗ್ಗಿ ಮರೆಯಾಗ್ತಾ ಇದೆ. ಆಮೇಲೆ ಗಿಗಿ ಪದ ಹೇಳುವಂಥವ್ರು ಇದ್ದರು, ಅವರೂ ಇಲ್ಲ. ಸೋಬಾನ ಪದ ಹೇಳುವಂಥವ್ರು ಇದ್ದರು, ಅದು ಇವತ್ತು ಎಲ್ಲೂ ಕಣ್ಣಿಗೆ ಕಾಣ್ತಾ ಇಲ್ಲ. ಅದೂ ಬೇಡ. ನಮ್ಮ ಹವ್ಯಕರಲ್ಲೂ ಇದೆ ಮತ್ತು ನಮ್ಮ ಹಿಂದೂಗಳಲ್ಲಿ ಎಲ್ಲ ಮದುವೆ ಅಥವಾ ಒಂದು ಮನೆ ಇದು ಮುಂಜಿ ಯಾವುದೇ ಒಂದು ಶುಭ ಸಮಾರಂಭದಲ್ಲಿ ಹಾಡು ಹೇಳ್ತಾಯಿದ್ರು. ಇವತ್ತು ನಾವು ಹಾಡು ಮೊಬೈಲಲ್ಲಿ ಎಲ್ಲರೂ ಯೂಟ್ಯೂಬ್ನಲ್ಲಿ ಎಲ್ಲರೂ ಹೇಳಿದ್ರೆ ಕೇಳ್ತೇವೆ, ಭಾರಿ ಚೆಂದ ಹೇಳ್ತಾರೆ ಅಂತ ಹೇಳಿ. ನಮಗೆ ಹೇಳಲಿಕ್ಕೆ ಬರೋದಿಲ್ಲ. ಆ ಕಲೆಯನ್ನು ಉಳಿಸ್ಕೊಳ್ಬೇಕಾಗಿದೆ. ಈಗ ಹಾಡು ಅದು ಏನಾಗಿದೆ ಕೇಳಿದ್ರೆ ಹಾಡು ಅಂತಂದರೆ ಮನೋರಂಜನೆಗಾಗಿದ್ದ ಹಾಡಲ್ಲ ಅದು. ಅದರಲ್ಲಿ ತಾತ್ಪರ್ಯ ಇದೆ. ಅದೇ ರೀತಿ ಇವತ್ತು ಈ ಭಜನೆ ಹೇಳುವಂಥದ್ದು ಕೂಡ ಅದರಲ್ಲಿ ಭಜನೆ ಹೇಳಿ ಒಂದು ಮನೋರಂಜನೆಗಾಗಿ ಭಜನೆ ಹಾಡೋದಲ್ಲ, ಮಾನಸಿಕ ನೆಮ್ಮದಿಗಾಗಿ ನಾವು ಭಜನೆಯನ್ನು ಬಳಸ್ಕೊಳ್ಬೇಕು. ನಾವು ಭಾಳ ಟೆನ್ಷನಲ್ಲಿರ್ತೇವೆ. ಅಂದರೆ ಇವತ್ತಿನ ಒಂದಿದ್ರೆ ಮಾನಸಿಕ ಒತ್ತಡದಲ್ಲಿರ್ತೇವೆ. ನಾವೆಲ್ಲ ತಿರುಗಾಡಿರ್ತೇವೆ, ಹೊಂದಿರ್ತೇವೆ, ಅಥವಾ ಮನೆ ಒಂದು ಜಂಜಾಟದಲ್ಲಿ. ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಭಾಳ ಮನೆಯಲ್ಲೂ ಇದೆ, ಎಲ್ಲರ ಮನೆಯಲ್ಲೂ ಇದೆ. ಅವರವರ ಒಂದು ವ್ಯಾವಹಾರಿಕ ಇದರಲ್ಲಿ ಸ್ವಲ್ಪ ಟೆನ್ಷನ್ನು, ಒತ್ತಡ ಇರ್ತದೆ. ನಮಗೊಂದು 5 ನಿಮಿಷ 1 ನಿಮಿಷ ರಿಲ್ಯಾಕ್ಸ್ ಆಗಲಿಕ್ಕೂ ನಮಗೆ ಪುರುಷತ್ತಿಲ್ಲ. ಆದರೆ ಈ ಭಜನೆ ನೀವು ಒಂದು ಭಜನೆ 4 ರಿಂದ 5 ನಿಮಿಷ, 6.25 ನಿಮಿಷ, ಇನ್ನು ಅದಕ್ಕೂ ದೊಡ್ಡದು ಇದೆ ಹೇಳಿದಲ್ಲ. ಈ ಒಂದು ಭಜನೆ ನೀವು ದೇವರ ಮುಂದೆ ಕೂತಿ ನೀವು ಮನಸ್ಸಿಟ್ಟು ಹಾಡಿದ್ರೆ, ನೀವು ಏನು ಟೆನ್ಷನಲ್ಲಿ ಇದ್ದಿದ್ದೀರೋ, ಮುಂಚೆ ಹೇಗಿದ್ದೀರೋ ಆ ಇದಕ್ಕೆ ಬರ್ತೀರಿ. ಇದನ್ನು ನೀವು ಪ್ರಾಯೋಗಿಕವಾಗಿ ಮಾಡಿ ನೋಡಿ. ನಾ ಹೇಳೋದು ಹೌದಲ್ವ ಹೇಳಿ. ಯಾರೇ ಮನೆಗೆ ಇವತ್ತು ನಮ್ಮ ಮನೇಲಿ ಏನೋ ಆಯಿತು, ಒಂದು ಇನ್ಸಿಡೆಂಟ್ ಆಯಿತು, ಅಥವಾ ಇನ್ನೇನೋ ನಮಗೆ ನೋವಾಯಿತು ಹೇಳಾದರೆ, ನಿಮ್ಮ ಮನೆ ದೇವ್ರ ಮುಂದೆಟ್ಟಿಗೆ ಕೂತ್ಕೊಂಡು ಮಾಡಿ ಭಜನೆಯ. ನೀವು ಆ ಭಜನೆ ಒಂದೇ ಭಜನೆ ಬೇಕಾದ್ರೂ ಮಾಡಿ. ಆ ನಂತರ ನಿಮಗೆ ನೀವು ಮುಂಚೆ ಏನು ಕಳ್ಕೊಂಡಿದ್ದೀರಲ್ಲ, ಈಗ ಒತ್ತಡ ಇತ್ತಲ್ಲ, ಅಲ್ಲಿಂದ ನೀವು ರಿಲ್ಯಾಕ್ಸ್ ಆಗ್ತೀರಿ. ನಿಮಗೆ ನೆಮ್ಮದಿ ಸಿಗ್ತದೆ, ನಿಮ್ಗೆ ಅದು ಮರೆತು ಹೋಗ್ಬಿಡ್ತದೆ. ಅದಕ್ಕಾಗಿ ಈ ಕಲೆ ಇದು ಏನೋ ಮನಸ್ಸಿನ ಆನಂದಕ್ಕಾಗಿ ಇದ್ದಂಥ ಮಾಡಿದಂಥ ಕಲೆಯಲ್ಲ ಇದು. ಈ ಒಂದು ಭಜನೆ ಇದು ನಮ್ಮ ಮನಸ್ಸಿನ ನೆಮ್ಮದಿಗೆ ಆಧ್ಯಾತ್ಮಿಕವಾಗೂ ಉಂಟು. ಇದು ಯಾಕೆ ಕೇಳಿದ್ರೆ, ನಾವು ದೇವ್ರ ಪೂಜೆ ನಮಗೆ ನಂಬಿಕೆನೇ ಇಲ್ಲಾಳಾದರೆ, ನಂಬಿಕೆ ಇಲ್ಲದೆ ಇದ್ರೆ ಜಗತ್ತೇ ಇಲ್ಲ. ನಂಬಿಕೆಯ ಮೇಲೆ ಈ ಜಗತ್ತು ನಂಬಿದೆ.
ನಮ್ಮ ತಾಯಿ ಇದು, ನಮ್ಮ ತಾಯಿ ನಾವು ನನ್ನ ಮಗ ಇವ ಅಂತ ಹೇಳಿದ್ರೆ ಹೇಳ್ತದೆ ತಾಯಿ. ನಮಗೆ ನಮ್ಮ ತಾಯಿ ನಾವು ಹೇಳೋದು ನಂಬಿಕೊಂಡಿದ್ದೇವೆ, ನಮ್ಮ ತಾಯಿ ಇದು ಹೇಳಿ. ಹಾಗೆ ಪ್ರತಿಯೊಂದು ನಂಬಿಕೆ ಮೇಲೆ ಇವತ್ತು ಈ ಜಗತ್ತು ನಿಂತಿದೆ. ಹಾಗಾಗಿ ನಾವು ನಂಬಿಕೆ ಇಟ್ಟು ನಮ್ಮ ಹಿಂದಿನ ಒಂದು ಸಂಪ್ರದಾಯವನ್ನು, ಸಂಸ್ಕೃತಿಯನ್ನು ಉಳಿಸಬೇಕು ಹೇಳುವ ಒಂದು ಉದ್ದೇಶದಲ್ಲೇ ಈ ಒಂದು ಕಾರ್ಯಕ್ರಮ ನಾವು ಈ ವರ್ಷ 2ನೇ ವರ್ಷದಿಂದ ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಅದೇ ರೀತಿ ಇನ್ನೂ ಅನೇಕ ಕಲೆಗಳಿವೆ, ಅವರಿಗೂ ನಾವು ಪ್ರೋತ್ಸಾಹ ಕೊಡಬೇಕು. ಆದರೆ ನಮ್ಮ ಸಂಸ್ಥೆ ನಮಗೆ ಸಂಪನ್ಮೂಲ ನಮಗೆ ಬೇಕಾಗ್ತದೆ. ಯಾವುದೇ ಒಂದು ಕಲೆಗೆ ನಾವು ಪ್ರೋತ್ಸಾಹ ಕೊಡಬೇಕಿದ್ರಾದ್ರೂ ಹೇಳೋದಲ್ಲ. ನಾವು ಇವತ್ತು ಏನೋ ವರ್ಷದಕ್ಕಿಂತ ಈ ವರ್ಷ 2 ವರ್ಷ ತಂದಿದ್ದೇವೆ. ಎಲ್ಲ ನಮ್ಮ ಸುತ್ತಮುತ್ತಲಿನ 4 ಗ್ರಾಮದವ್ರನ್ನ ಕಲಿಸಿದ್ದೇವೆ. ಮಾತೆಯರನ್ನ ಗಂಡಸರು ಇದ್ದಾರೆ, ಹೆಂಗಸರು ಇದ್ದಾರೆ. ಯಾಕೆ ಅವರು ಬರಲಿ ನಮ್ಮ ಸಂಗಡ. ಈ ಒಂದು ವೇದಿಕೆಯ ಮೇಲೆ ಅವರು ಬಂದು ಈ ರೀತಿ ಒಂದು ನಾವು ಪ್ರಸಾರ ಆಯಿತು ಆದರೆ ಅವ್ರ ಊರಲ್ಲಿ ಇನ್ನೂ 1-2 ಟೀಮ್ ಹೆಚ್ಚಾಗ್ತದೆ ಭಜನೆ ಹೇಳುವವರು. ಅದು ಏನು ಹೆಚ್ಚಾಯಿತೋ ಅದು ಇನ್ನೂ ನಮಗೆ ಪರಿಣಾಮಕಾರಿಯಾಗಿ ಹೋಗ್ತದೆ. ಊರಲ್ಲಿ ಪ್ರತಿ ಮನೆಯಲ್ಲಿ ಶುರುವಾಗ್ತದೆ. ಇನ್ನು ಮಾತೆಯರನ್ನೇ ಯಾಕೆ ಆರಿಸ್ಕೊಂಡ್ವಿ ನಾವು ಹೇಳುವಂಥದ್ದು ಒಂದು ಇದೆ. ಮನೆಗೆ ಜ್ಯೋತಿ ಬೆಳಗೊಳ್ಳೆ ಹೆಣ್ಣು. ಆ ಜ್ಯೋತಿ ಬೆಳಗಬೇಕಿದ್ರೆ ಏನು ನಾವು ಗಂಡಸರು ಏನು ಮಾಡ್ತೇವೆ, ನಮ್ಮ ಕೆಲಸ ಕಾರ್ಯದಲ್ಲಿ ಇರ್ತೇವೆ, ನಾವು ಅದರಲ್ಲೇ ಇರ್ತೇವೆ. ನಾವು ದೇವ್ರಿಗೆ ಕೈ ಮುಗಿದು ಸ್ವಲ್ಪ ಫಾಸ್ಟಾಗೇ ಕೈ ಮುಗಿತೇವೆ. ಅಂದರೆ ಇವತ್ತಿನ ಕೆಲಸ ಮುಗೀತು ಲೆಕ್ಕಾಚಾರದಲ್ಲಿ ಕೈ ಮುಗಿತೇವೆ. ಆದರೆ ಹೆಂಗಸ್ರು ಹಂಗೆ ಮಾಡೋದಿಲ್ಲ. ಅವರು ಶ್ರದ್ಧಾಭಕ್ತಿಯಿಂದ ಮಾಡ್ತಾರೆ, ತಮಗೆ ಕೊಟ್ಟ ಶ್ರದ್ಧೆಯನ್ನು ಬೆಳೆಸ್ತಾರೆ. ಇವತ್ತು ಒಂದು ಹೆಣ್ಣು ಈ ಒಂದು ಭಜನೆಯನ್ನು ಕಲ್ತುಕೊಂಡು ಮದುವೆ ಆಗದೆ ಇದ್ದು ಒಂದು ಹುಡುಗಿ ಕಲ್ತ್ಕೊಂಡು ಈ ಭಜನೆಯನ್ನು ಕಲ್ತ್ಕೊಂಡು ಹೋಯ್ತವಳಾದರೆ ಅದು ನಾವು ನಾಳೆ ಬೇರೆ ಮನೆಗೆ ಅವ್ರನ್ನ ನಾವು ಮದುವೆ ಮಾಡಿ ಕೊಟ್ಟವಾಗ ಆ ಊರಿನಲ್ಲಿ ಇದನ್ನು ಪ್ರಸಾರ ಮಾಡ್ತದೆ. ಇದಕ್ಕೆ ಉದಾಹರಣೆ ಬೇಕಾದಷ್ಟಿದೆ. ಎಲ್ಲೋ ಕಲ್ತ್ಕೊಂಡ್ಕೊಂಡು ಇವತ್ತು ಇಲ್ಲಿ ಬಂದು ಹಾಡ್ತಾ ಇದ್ದಾರೆ. ನಮ್ಮಲ್ಲಿ ಬಂದು ಕಲೀಲಿಲ್ಲ, ಮೊದಲೇ ಕಲ್ತಿದ್ದಾರೆ. ಅವರು ಅಲ್ಲೇ ಕಲ್ತಿದ್ದಾರೆ, ಇಲ್ಲಿ ಬಂದು ಅವರು ಮತ್ತೆ ಇದು ಮಾಡ್ತಾರೆ. ಇದೇ ರೀತಿ ಅದಕ್ಕಾಗಿ ಹೆಣ್ಣನ್ನೇ ನಾವು ಮಾಡಿಕೊಂಡದ್ದು. ಗಂಡು ನಾವು ಈ ಸ್ಥಳದಲ್ಲಿ ಇದ್ರೆ, ಈಗ ನಾವು ಕರ್ವಾದಲ್ಲಿದ್ದೇವೆ, ನಾನು ಕರ್ವಾದಲ್ಲೇ ಇರ್ತೇನೆ, ನಮ್ಮದು ಕೊನೆಯವರೆಗೂ ಇಲ್ಲೇ ಇರ್ತೇವೆ. ಆದರೆ ಹೆಣ್ಣು ಇಲ್ಲಿ ಹುಟ್ಟುತ್ತದೆ, ಇನ್ನೊಂದು ಊರನ್ನು ಬೆಳಗ್ತದೆ. ಹಾಗಾಗಿ ಹೆಣ್ಣನ್ನೇ ನಾವು ಪ್ರದಾನ ಮಾಡಿದ್ದೇವೆ. ಇನ್ನು ದೀಪನೂ ಅಷ್ಟೇ, ನಾವು ದೀಪ ಹಚ್ತೇವೆ. ಸನಾತನ ಧರ್ಮದಲ್ಲಿ ಮನೆಯಲ್ಲಿ ಮುಸ್ಸಂಜೆ ಹೊತ್ತಿನಲ್ಲಿ ಪ್ರತಿ ಮನೆಯಲ್ಲಿ ದೀಪ ನಮಸ್ಕಾರ ಮಾಡ್ತೇವೆ. ಈಗ ಇದು ಆ ಶಿಷ್ಟಾಚಾರ ಇದೆಲ್ಲ ಹೋಗಿದೆ, ಅದನ್ನು ಪುನಃ ತರಬೇಕು ನಾವು ಹಿಂದೂಗಳಲ್ಲಿ. ಅದು ಪ್ರತಿ ಮನೆಯಲ್ಲಿ ದೀಪ ಬೆಳಗಬೇಕು ಹೇಳೋ ಲೆಕ್ಕಕ್ಕಾಗಿ 108 ಮನೆಯಲ್ಲಿ ಹೋದ ವರ್ಷದಿಂದ ಸ್ಟಾರ್ಟ್ ಮಾಡಿದ್ವಿ. 108ಕ್ಕೆ ನಮ್ಗೆ ಹೋದ ವರ್ಷ 142 ಬಂತು. ಈ ವರ್ಷ 108 ಮನೆಗೆ ಹೇಳಿದ್ದೇನೆ. ಎಷ್ಟು ಹೆಚ್ಚಿಗೆ ಬರ್ತದೆ ನೋಡಬೇಕು. ಯಾಕಂದರೆ ಕೆಲವು ನನ್ನ ವೈಯಕ್ತಿಕ ಸ್ವಲ್ಪ ಸಮಸ್ಯೆ ಆಯಿತು, ಮದುವೆ ಇದು ಅಂತೇಳಿ ನನಗೆ. ಹಾಗೆ ಎಲ್ಲ ಕಡೆಗೂ ಈ ವರ್ಷ ಓಡಾಡಲಿಕ್ಕೆ ಆಗಲಿಲ್ಲ. ಸಿಕ್ಕದ ಸಂದರ್ಭದಲ್ಲೇ ನಾನು ಒಂದು 108 ಮನೆಗೂ ಕಾಂಟ್ಯಾಕ್ಟ್ ಮಾಡಿ ತಿಳಿಸಿದ್ದೇನೆ. ಮಾಡಿದ್ದಾರೆ. ಎಲ್ಲ ನಾಳೆಗೆ ದೀಪಾರತಿ ಬರ್ತಾರೆ. ದೀಪಾರತಿ ಮಾಡಿ ದೇವರಿಗೆ ಒಂದು ದೀಪ ಬೆಳಗಿ ಅವರು ನಾವು ಏನೋ ಅವ್ರದ್ದೊಂದು ಕಾಣಿಕೆಯನ್ನು ಸಮರ್ಪಣೆ ಮಾಡಿ ಹೋಗಬೇಕು. ಪ್ರತಿದಿನ ಮನೇಲಿ 9 ನಮಸ್ಕಾರ ನಾನು ಹೇಳಿದ್ದೇನೆ ಅವರಿಗೆ. ಕೇಳಿದ್ರೆ 1 ದೀಪ ಹಚ್ಚಿ 9 ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಮನೆಯಲ್ಲಿ ಪ್ರತಿದಿನ ಮುಸ್ಸಂಜೆ ಹೊತ್ತಿಗೆ. ಆಮೇಲೆ 1 ತಿಂಗಳಲ್ಲಿ ಕಾರ್ತಿಕ ಮಾಸದ ಕೊನೆಯಲ್ಲಿ ಇಲ್ಲಿ ಒಂದು ದೀಪೋತ್ಸವ ಮಾಡ್ತೇನೆ ಗ್ರಾಮದ ವತಿಯಿಂದವ. ಆ ದೀಪೋತ್ಸವ ಸಂದರ್ಭದಲ್ಲಿ ನೀವು ಬಂದು ನೀವೇ ದೀಪ ಬೆಳಗಿ ನಿಮ್ಮ ಕಾಣಿಕೆ ಸಮರ್ಪಣೆ ಮಾಡಿ ಹೋಗಿ ದೀಪೋತ್ಸವ ಮುಗಿಸುವ. ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇನೆ ಹೋದ ವರ್ಷದಿಂದ, ಈ ವರ್ಷ 2ನೇ ವರ್ಷ. ಹಾಗಾಗಿ ಇದಕ್ಕೂ ಕೂಡ ನಮ್ಮ ಊರಿನ ಎಲ್ಲ ಹಿಂದೂಗಳು ಸಪೋರ್ಟ್ ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೊಡಬೇಕು ಅನ್ನೋ ನನ್ನ ಬಯಕೆ. ಹಾಗಾಗಿ ಕೊಡ್ತೀರಿ ಅಂತ ಹೇಳುವ ನಂಬಿಕೆ ಇದೆ ನನಗೆ. ಅದೇ ರೀತಿ ಇನ್ನು ಸಾಂಸ್ಕೃತಿಕ ಆಯಿತು. ಇನ್ನು ಯಕ್ಷಗಾನನೂ ನಾವು ಹೋದ ವರ್ಷ ಯಕ್ಷಗಾನ ಶಾಲೆ ಮಾಡಬೇಕು ಅಂತೇಳಿ ಕಲಿಯವರಿದ್ರೆ ಹೇಳಿ ಅಂತ ಹೇಳಿದ್ವಿ. ಒಬ್ಬರೂ ಕಲೀಲಿಕ್ಕೆ ಬರಲಿಲ್ಲ.
ಭಜನೆ ಕಲಿಸ್ತೇವೆ ಅಂತ ಹೇಳಿದ್ರು ಸಿಗಲಿಲ್ಲ. ನಮ್ಮ ಟೀಮ್ನವರೇ ಅದರಲ್ಲೇ ಒಂದು 10 ಜನ ಹೆಚ್ಚಾದರೂ ಬಿಟ್ಟರೆ ಮತ್ತು ಯಾರೇ ಕಡೆ ಎಲ್ಲೇ ಕಡೆಗೂ ನಮಗೆ ಭಜನೆ ಹೇಳಿದ್ರೆ ಇದು ಮಾಡಲಿಕ್ಕೆ ಸಿಗಲಿಲ್ಲ. ಬರ್ತೇನೆ ನಾವು ಒಂದು 10 ಜನ ಬರ್ತೇವೆ, ನೀವು ಕಲಿಸ್ಕೊಡಿ. ನಾವು ನಮ್ಮ ಸಂಸ್ಥೆ ವತಿಯಿಂದವ ಏನೋ ಒಂದು ಸ್ವಲ್ಪ ಸಹಾಯಧನ ಕೊಟ್ಟು ನಮ್ಮ ಬೇರಂಕಿ ಗಣಪತಿ ಹೆಗಡೆರು ಮತ್ತು ಬಾಲುಯಾಜಿಯವರು ಹೇಳಲ್ಲ ಇವ್ರನ್ನ ಮುಖಾಂತರ ನಾವು ಈಗಾಗಲೇ ಇವರಿಗೆ ತರಬೇತಿ ಕೊಟ್ಟಿದ್ದೇವೆ. ಅದೇ ರೀತಿ ಅವ್ರಿಗೂ ಕೊಡ್ತೇನೆ ಅಂತ ಹೋದ ವರ್ಷನೇ ಹೇಳಿದ್ದೇನೆ, ಆದರೆ ಯಾರೂ ಮುಂದೆ ಬರಲಿಲ್ಲ. ಅದೇ ರೀತಿ ಯಕ್ಷಗಾನಕ್ಕೂ ಹಾಗೆ ಆಯಿತು. ಒಂದೇ ಒಂದು ವಿದ್ಯಾರ್ಥಿನೂ ನಮಗೆ ನೋಂದಣಿ ಮಾಡಲಿಕ್ಕೆ ಬರಲಿಲ್ಲ, ಹಾಗೆ ಉಳೀತು ಹೇಳೋದಲ್ಲ. ಹಾಗಾಗಿ ದಯವಿಟ್ಟು ಕಲೆಯನ್ನು ಉಳಿಸುವ ಬೆಳೆಸುವ ಹೇಳೋದಲ್ಲ, ಸಂಸ್ಕೃತಿಯನ್ನು ಉಳಿಸುವ ಇನ್ನೂ ಹೆಚ್ಚಿನ ಉತ್ತುಂಗಕ್ಕೆ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಧಾರ್ಮಿಕ ಸಂಪ್ರದಾಯವನ್ನು ಬೆಳೆಸ್ಕೊಂಡು ಹೋಗು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ. ಭಜನೆಯ ಹುಟ್ಟು ಉದ್ದೇಶ ಹಾಗೂ ಭಜನೆ ಜೀವನದಲ್ಲಿ ನಮಗೆ ಪ್ರೇರಕ ಶಕ್ತಿಯಾಗುತ್ತದೆ ಎಂದು ತಿಳಿಸಿದ ದುರ್ಗಾಂಬಾ ದೇವಸ್ಥಾನದ ಅರ್ಚಕರು ಅಧ್ಯಕ್ಷರು ಆದ NPIಜಿಯವರು ಸುಂದರವಾಗಿ ಪ್ರಾಸ್ತಾವಿಕ ನುಡಿಗಳನ್ನು ನುಡಿದಿದ್ದಾರೆ. ಅವರಿಗೆ ನಮ್ಮ ಪ್ರೀತಿಪೂರ್ವಕ ಧನ್ಯವಾದಗಳು. ಇಂದು ದೇವಿಯ ಸಾನ್ನಿಧ್ಯದಲ್ಲಿ ನಾದ ನಮನಗಳ ನಡುವೆ ನಂಬಿಕೆಯ ಬೆಳಕಿನಲ್ಲಿ ನಾವೆಲ್ಲರೂ ಒಂದಾಗಿದ್ದೇವೆ. ಎಲ್ಲವೂ ದೇವಿಯ ಅನುಗ್ರಹವನ್ನು ಮನಸೂರೆ ಮಾಡುವ ಕ್ಷಣಗಳು. ಇಂಥ ಸುಂದರ ಈ ಪುಣ್ಯ ಸಮಯದಲ್ಲಿ ವೇದಿಕೆಯಲ್ಲಿ ಆಸೀನರಾದಂಥ ಎಲ್ಲ ಗಣ್ಯರನ್ನು ಹಾಗೂ ಊರ ಭಕ್ತ ಸಮೂಹವನ್ನು, ಮಾತೆಯರನ್ನು, ಊರ ನಾಗರಿಕರನ್ನು ತುಂಬು ಹೃದಯದಿಂದ ಸ್ವಾಗತಿಸಬೇಕೆಂದು ಉತ್ಸವ ಸಮಿತಿಯ ಅಧ್ಯಕ್ಷರಾದ GM ಹೆಗಡೆಯವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ದುರ್ಗಾಮಾತೆಗೆ ನಮಸ್ಕರಿಸುತ್ತಾ ಕ್ಷೇತ್ರದ ಸಿದ್ಧಿವಿನಾಯಕನಿಗೆ ನಮಸ್ಕರಿಸಿ ಈ ಒಂದು ಸುದೈವ ನಂದು ಎಲ್ಲರನ್ನೂ ಸ್ವಾಗತ ಮಾಡೋದು. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಶ್ರೀ 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 ನಮೋ ನಮಃ. ಸರ್ವರನ್ನು ಸ್ವಾಗತ ಮಾಡಿಸುವ ಸಮಯ ನಂದು. ಖುಷಿಯಾಗ್ತಿದೆ ತುಂಬ. ಎಲ್ಲ ಪ್ರಮುಖರು ವಿಶೇಷವಾಗಿ ನಮ್ಮ ಊರಿನವರೇ, ಊರಿನ ಸಮೀಪದವರೇ. ಹಾಗಾಗಿ ನನಗಿದೊಂದು ಒಳ್ಳೆಯ ಕ್ಷಣ. ಮೊದಲನೇದಾಗಿ ಈಗಾಗಲೇ ಯಾಜಿಯವರು ಪ್ರಾಸ್ತಾವಿಕವಾಗಿ ಮಾತಾಡಿದ್ದಾರೆ. ಇವತ್ತಿನ ಸಮಾರಂಭದ ಅಧ್ಯಕ್ಷರಾದಂಥ ಶ್ರೀಧರ್ ನಾಯ್ಕ್ ಇವರನ್ನು ನಮ್ಮ ಸಂಸ್ಥೆಯ ಪರವಾಗಿ, ಈ ಒಂದು ಕಾರ್ಯಕ್ರಮದ ಪರವಾಗಿ ನಾನು ವೈಯಕ್ತಿಕವಾಗಿ ನಾನು ಸುಸ್ವಾಗತವನ್ನು ಮಾಡ್ತಾಯಿದ್ದೇನೆ. ಶ್ರೀಧರ್ ನಾಯ್ಕರವರು ಯುವ ನೇತಾರರು. ಅವರು ನಮ್ಮ ಪಂಚಾಯತ್ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಸಣ್ಣದಾಗಿ ಪರಿಚಯ. ಈಗಾಗಲೇ ಸಮಯ ತುಂಬ ಆಗಿದೆ, ಕ್ಷಮೆ ಕೇಳ್ತೇನೆ. ಯಾಕೆಂದರೆ ಸಮಯ ನಾವು ತುಂಬ ಮಾಡಿದ್ದೇವೆ. ನಮ್ಮ ಗೆಸ್ಟ್ಗಳಿಗೆ ತುಂಬ ಕಾಯುವಾಗಾಯಿತು. ಹಾಗೆ ಆ ಒಂದು ಕ್ಷಮೆ ಇರಲಿ. ಈ ಒಂದು ಶ್ರೀಧರ್ ನಾಯ್ಕರು ನಮ್ಮ ಈ ಪಂಚಾಯತ್ ಅಧ್ಯಕ್ಷರಾಗಿ, ಇಲ್ಲಿಯ ಒಂದು ನೇತಾರರಾಗಿ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಅವರಿಗೆ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಉಪಸ್ಥಿತಿದ್ದು ನಮಗೆ ತುಂಬ ಸಂತೋಷವೆನಿಸ್ತದೆ. ಎರಡನೇದಾಗಿ ಎಮ್ ಎಮ್ ಹೆಗಡೆಯವರು. ಇವರು ಟೆಲಿಫೋನ್ ಇಲಾಖೆಯಲ್ಲಿ ಒಳ್ಳೆಯ ಅಧಿಕಾರಿಯಾಗಿ ಒಳ್ಳೆಯ ಕೆಲಸ ಮಾಡಿ ತುಂಬ ಹೆಸರು ಗಳಿಸಿದವರು. ಕಾರವಾರದಲ್ಲಿ ಇವರು ಒಳ್ಳೆಯ ಸೇವೆ ಮಾಡಿದ್ದಾರೆ. ಎಲ್ಲ ಕಡೆ ನಮ್ಮ ಅನ್ನಾದರೂ ಕೂಡ ಮಾಡಿದ್ದಾರೆ. ಒಳ್ಳೆಯ ರೈತ ಕುಟುಂಬದಿಂದ ಬಂದಂಥ ಜನ, ಸಜ್ಜನರು. ಇವರನ್ನು ಕರೆಸೋದು ನಮಗೆ ತುಂಬ ಖುಷಿಯಾಯಿತು. ಈ ಒಂದು ಸಮಯದಲ್ಲಿ ಅವರನ್ನು ನಾನು ಹೆಮ್ಮೆಯಿಂದ ನಿಮ್ಮೆಲ್ಲರ ಪರವಾಗಿ, ನಮ್ಮ ಸಂಸ್ಥೆ ಪರವಾಗಿ ಸುಸ್ವಾಗತವನ್ನು ಮಾಡ್ತಾಯಿದ್ದೇನೆ. ಮುಖ್ಯ ಅತಿಥಿಗಳಾದಂಥ ವೇದಮೂರ್ತಿ ಡಾಕ್ಟರ್ ನಾಗಪತಿ ಕೆ ಭಟ್, ಪ್ರಾಚಾರ್ಯರು ಶ್ರೀ ರಾಘವೇಶ್ವರ ಭಾರತಿ ಸಂಗೀತ ಸಂಸ್ಕೃತ ಮಹಾವಿದ್ಯಾಲಯ ಶಿರ್ಸಿಯವರು. ಇವರು ಹೇಳಿದ್ರಿಗಾಗಲೇ 2002ರಿಂದ ಇವರು ಪ್ರಾಧ್ಯಾಪಕರಾಗಿ ಸಂಸ್ಕೃತ ಕಾಲೇಜಿನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ನಾವು ಕರೆದಾಗ ಬರ್ತಾನೆ, ನಿಮ್ಮ ಕಾರ್ಯಕ್ರಮಕ್ಕೆ ಬರಲೇಬೇಕು.
ಏನಾದರೂ ತೊಂದರೆ ಆದ ಪಕ್ಷದಲ್ಲಿ ನಮಗೆ ಕ್ಷಮೆ ಇರಲಿ ಅಂತ ಹೇಳಿದರು ಅವರು ಕೂಡ. ಇವರು ಇವತ್ತಿನ ಒಂದು ಸಮಯದಲ್ಲಿ ಸರಿಯಾದ ಸಮಯದಲ್ಲಿ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹಾಗಾಗಿ ಅವರಿಗೆ ಅವರ ನಾವು ನುಡಿಯನ್ನು ಕೇಳೋಣ. ಇವತ್ತು ತುಂಬ ಒಳ್ಳೆಯ ಜನ, ವೇದ ವಿದ್ವತ್ತು ಇದ್ದವರು ಇವತ್ತು ಒಂದು ಈ ಸಮಯದಲ್ಲಿ ಈ ಒಂದು ಶುಭ ಕಾರ್ಯಕ್ರಮಕ್ಕೆ ಬಂದು ಉಪಸ್ಥಿತರಿದ್ದು ತಮ್ಮ ಹಿತನುಡಿಯನ್ನು ಹೇಳಲಿಕ್ಕಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲ ಪರವಾಗಿ ವೈಯಕ್ತಿಕವಾಗಿ ನಾನು ಸ್ವಾಗತ ಸುಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಶ್ರೀ ಜಯದತ್ತ ಹೆಗಡೆಯವರು ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಅವರು ತುಂಬ ಕೋಪರೇಷನ್ ಸಹಾಯ ಮಾಡುವಂಥ ಜನ. ಜಯದತ್ತ ಹೆಗಡೆಯವರು ಅನ್ನಿಮೂಲೆಯವರು ರೈತ ಕುಟುಂಬ. ಇವರ ತಂದೆಯವರಿಂದ ಕಾಲದಿಂದ ಕೂಡ ನಮಗೆ ಗೊತ್ತು. ಮನೆಯಲ್ಲಿ ತುಂಬ ಒಂದು ಒಳ್ಳೆಯ ಸಂಸ್ಕಾರವಂತ ಜನ. ಅವರು ಮನೆಗೆ ಹೋದಾಗ ನಾನು ಮನೆ ನೋಡಿದಾಗ ನನಗೆ ಅನ್ನಿಸ್ತು ಶ್ರೀ ದುರ್ಗಾಂಬ ನಿಲಯ ಅಂತ ಬರೆದಿತ್ತು. ಶ್ರೀ ದುರ್ಗಾಂಬ ನಿಲಯದಿಂದ ಅವರು ಆ ತಾಯಿ ಇಲ್ಲಿ ಕರ್ಸ್ಕೊಂಡಿದ್ದಾಳೆ ಅವಳನ್ನ ದುರ್ಗಾಂಬ ದೇವಸ್ಥಾನಕ್ಕೆ. ಹೋದಾಗ ತುಂಬ ಖುಷಿಯಾಯಿತು. ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಹೀಗೆ ನೀವು ಅಂತ ಹೇಳಿ ನಾವು ಹೋದಾಗ ಕೇಳ್ಕೊಂಡ್ವಿ. ತುಂಬ ಅವರು ನಮಗೆ ಧೈರ್ಯ ಕೊಟ್ಟರು, ಈ ಕಾರ್ಯಕ್ರಮ ಮಾಡಿ ನೀವು ಏನು ತೊಂದರೆ ಆಗೋದಿಲ್ಲ, ನೀವು ಹೆದರಬೇಡಿ ಹೇಳಿ ನಮಗೆ ಧೈರ್ಯ ತುಂಬಿದ್ರು. ಅಂಥ ಒಳ್ಳೆಯ ಜನ. ಅಷ್ಟೇ ಅಲ್ಲ, ನಮಗೆ ತುಂಬ ಸತ್ಕಾರ ಮಾಡಿ, ಅವರ ಸತ್ಕಾರವನ್ನು ನಾವು ಎಂದೂ ಮರೆಯುವಂತಿಲ್ಲ. ಯಾವಾಗಲೂ ಅವರು ತುಂಬ ಅವ್ರ ಮನೆಯಲ್ಲಿ ಕೂಡ ಹಾಗೆ ಸತ್ಕಾರ, ತುಂಬ ಸತ್ಕಾರ. ಖುಷಿಯಾಯಿತು ಸರ್, ನಿಮ್ಮ ಮನೆಗೆ ಬಂದಾಗ ತುಂಬ ಸತ್ಕಾರ ಮಾಡಿದ್ದೀರಿ. ಹಾಗೆ ಕಾರ್ಯಕ್ರಮಕ್ಕೂ ಕೂಡ ಧೈರ್ಯ ತುಂಬಿದ್ದೀರಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನೀವು ಭಾಗವಹಿಸಿದ್ದಕ್ಕೆ ನಮ್ಮ ವಿಶೇಷವಾಗಿ ಇವರದು ಯೂಟ್ಯೂಬ್ ಚಾನಲ್ ಇದೆ. ನಾನು ಈ ವಿಷಯದಲ್ಲಿ ಅದೊಂದು ಪ್ರಸ್ತಾಪ ಮಾಡ್ತೇನೆ. ಯೂಟ್ಯೂಬ್ ಚಾನಲ್ನ ಅವರು ನಡೆಸ್ತಾ ಇದ್ದಾರೆ, ಒಳ್ಳೆಯ ಕಾರ್ಯಕ್ರಮ ಕೊಡ್ತಾರೆ. ಹಾಗಾಗಿ ಇವರ ಯೂಟ್ಯೂಬನ್ನು ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ದಯಮಾಡಿ ನಿಮ್ಮೆಲ್ಲರಿಗೆ ಕೇಳ್ಕೊಳ್ತಾ, ಇವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಅವರಿಗೆ ನಾವು ನಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಮಾಡ್ತಾಯಿದ್ದೇನೆ. ಹಾಗೂ ನಮ್ಮ ದೇವಗೌಡರು ನಮಗೆ ಮೊದಲಿಂದ ನಮ್ಮ ಮನೆಯವರಿದ್ದಾಗೆ ಅವರು. ನಮ್ಮ ಮನೆಯಲ್ಲೇ ಭಾಳ ತುಂಬ ಬಂದವರು. ಅವರು ಮೊದಲಿಂದ ರೈತ ಕುಟುಂಬದಲ್ಲಿ ಬಂದವರು, ತುಂಬ ಶ್ರಮಜೀವಿ. ಇವತ್ತು ಕೊಳಗದ್ದೆಯ VSS ಸೊಸೈಟಿಯಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರು ಕೂಡ ಹಾಗೆ ಸಜ್ಜನ. ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಚಂದಗಾಣಿಸಲಿಕ್ಕೆ ಅವರ ಒಂದು ಕಾರಣರಾಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ನಮ್ಮೆಲ್ಲರ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತ ಸುಸ್ವಾಗತ. ಇವತ್ತಿನ ಉದ್ಘಾಟಕರು ಡಾಕ್ಟರ್ ಗೋಪಾಲ ಹೆಗಡೆಯವರು, ನನ್ನ ಅಣ್ಣವರು. ಇವಾಗ ಮೊದಲೇ ಹೇಳಬೇಕಿತ್ತು ಅಲ್ಲ, ಇವಾಗ ಮೊದಲೇ ಹೇಳಬೇಕಿತ್ತು ನಾನು. ಶ್ರೀ ಗೋಪಾಲ ಹೆಗಡೆಯವರು ಇವತ್ತು ನಾನೇ ಕರ್ಕೊಂಡು ಬಂದೆ ಅವ್ರನ್ನ. ಅದಕ್ಕೆ ಖುಷಿ ನನಗೆ. ಎಂತಕೆಂದರೆ ನಮ್ಮ ಅಣ್ಣನನ್ನು ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಉದ್ಘಾಟಕರಾಗಿ ಬಂದದ್ದು ನನಗೆ ತುಂಬ ಖುಷಿ ಕೊಡ್ತು. ನಮ್ಮ ಅಣ್ಣವರು ಅವರು ಶ್ರೀ ಧನ್ವಂತರಿ ದೇವಾಲಯದಲ್ಲಿ ತುಂಬ ವರ್ಷದಿಂದ ದುಡಿದಿದ್ದಾರೆ. ತುಂಬ ಹವನ ಹೋಮ, ದಿನನಿತ್ಯ ಹವನಗಳು ತುಂಬ ಶಕ್ತಿ ಕೇಂದ್ರವಾಗಿ ಇವತ್ತು ಧನ್ವಂತರಿ ಹೊರಹೊಮ್ತಾ ಇದೆ. ಇಂಥ ಒಂದು ದೇವಾಲಯದಲ್ಲಿ ಹತ್ರ ಅವರು ಮನೆ ಇದೆ. ಎಲ್ಲ ಜನಗಳಿಗೆ ಅವರು ಸತ್ಕಾರ, ಅವರು ದಿನನಿತ್ಯ ಇದ್ದದ್ದೇ. ಇಂಥ ಎಲ್ಲರಿಗೂ ಅವರು ಔಷಧೋಪಚಾರಗಳನ್ನು ಮಾಡಿ ಡಾಕ್ಟರ್ ಗೋಪಾಲ ರೆಡ್ಡಿಯವರು ಸುಮಾರು ಭಕ್ತರನ್ನು ಅವರು ಸಂತೈಸ್ತಾರೆ. ಭಾಳ ಜನ ಕಷ್ಟದಲ್ಲಿ ಬರ್ತಾರೆ, ಎಲ್ಲರನ್ನು ಸಂತೈಸಿಸಿ ಸತ್ಕಾರ ದಿವಸ ಇದ್ದದ್ದೇ ಅವ್ರ ಮನೆಯಲ್ಲಿ. ಹಾಗೆ ನಮ್ಮ ಧನ್ವಂತರಿ ದೇವಾಲಯ ಇವತ್ತು ಶಕ್ತಿ ಕೇಂದ್ರವಾಗಿ ಹೊರಹೊಮ್ಮಿದೆ. ಆ ಶಕ್ತಿ ಕೇಂದ್ರದಲ್ಲಿ ಗೋಪಾಲ ಇರೋದು ತುಂಬ ಶ್ರಮ ಇದೆ. ದಿನನಿತ್ಯ ಅವರು ಒಂದು ಅಷ್ಟೇ ಅಲ್ಲ, ಅವರು ದಿನನಿತ್ಯ ಧನ್ವಂತರಿಯನ್ನು ಭಕ್ತಿಯಿಂದ ಪೂಜಿಸಿ ಒಂದೇ ದಿವಸ ತಪ್ಪುವುದಿಲ್ಲ. ಅವರು ನಾನು ನೋಡ್ತಾ ಇರ್ತೇನೆ, ಅವರು ಹೋದಾಗಲ್ಲ ದಿನನಿತ್ಯ ಪೂಜಿಸಿ ಅವರು ಅದಕ್ಕೆ ಅದೇ ಒಂದು ಶಕ್ತಿ, ಅದೇ ಒಂದು ಅವರ ಶಕ್ತಿ ಖಂಡಿತ ಇನ್ನು ಮುಂದೆ ಕೂಡ ಅವರು ದೊಡ್ಡ ಒಂದು ಶಕ್ತಿಯಾಗಿ ಮುಂದುವರಿತಾರೆ ಅಂತ ಭಾವಿಸ್ತಾ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಸರಿಯಾದ ಟೈಮಿಗೆ ಬಂದು ಅವರು ನಮ್ಮ ಬಂದದ್ದಕ್ಕೆ ನಾನು ಅವರಿಗೆ ನಮ್ಮ ವೈಯಕ್ತಿಕವಾಗಿ, ಸಂಸ್ಥೆಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮದಲ್ಲಿ ಬಹಳ ಜನರು ಬಂದಿದ್ದಾರೆ. ನಮ್ಮ ಇವತ್ತು ಕಾರ್ಯಕ್ರಮದಲ್ಲಿ
ಯಜಮಾನರು, ನಮ್ಮ ಕರುವ ಗ್ರಾಮದ ಯಜಮಾನರು ಕೂತಿದ್ದಾರೆ. ಅವರು ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಊರಿನ ಯಜಮಾನರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ನಾನು ನಮ್ಮ ಸಂಸ್ಥೆಯ ಪರವಾಗಿ ವೈಯಕ್ತಿಕವಾಗಿ ಸುಸ್ವಾಗತ ಹೇಳ್ತಾ ಇದ್ದೇನೆ. ಹಾಗೂ ಶಂಕರಣ್ಣವರು ಬಂದಿದ್ದಾರೆ, ವಯಸ್ಸಾದವರು, ಅವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಹಾಗೆ ನಮ್ಮ ಗಣಪತಿಯವರು ಬಂದಿದ್ದಾರೆ ಮತ್ತು ಬಾಲು ಯಾಜಿಯವರು ಯಾವಾಗಲೂ ನಮ್ಮ ಕಾರ್ಯಕ್ರಮಕ್ಕೆ ಅವರು ಕೋಪರೇಷನ್ ಇದೆ. ಅವರು ತುಂಬ ದಿನದಿಂದ ಈ ಕಾರ್ಯಕ್ರಮ ಶ್ರಮಿಸಿದ್ದಾರೆ, ಅವರಿಗೆ ಸ್ವಾಗತ ಸುಸ್ವಾಗತ. ಹಾಗೂ ನಮ್ಮ ಕಾರ್ಯಕ್ರಮದ ನಿರೂಪಕರಾಗಿ ಪ್ರದೀಪ್ ಕರವ ಸುಮಾರು ದಿವಸದಿಂದ ಅವರಿಗೆ ನಾವು ಹೇಳಿದ್ದೇವೆ. ಹಾಗೂ ಸಿ ಆರ್ ಗಡಿಯವರು, ಇವರು ತುಂಬ ಶ್ರದ್ಧೆಯಿಂದ ಬಂದು ಇವತ್ತಿನ ಕಾರ್ಯಕ್ರಮ ನಾಳಿನ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. ಅವರಿಗೆ ನಾವು ಈ ಕಾರ್ಯಕ್ರಮದ ಪರವಾಗಿ ಸುಸ್ವಾಗತ ಹೇಳ್ತಾ ಇದ್ದೇನೆ. ಹಾಗೂ ನಮ್ಮ ರಾಮಕೃಷ್ಣ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಅವರು ಛಾಯಾಗ್ರಾಹಕರಾಗಿ ಹಾಗೂ ತುಂಬ ಒಂದು ಶ್ರದ್ಧೆಯಿಂದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ಸುಸ್ವಾಗತ ಹೇಳ್ತಾ ಇದ್ದೇನೆ ನಿಮ್ಮೆಲ್ಲರ ಪರವಾಗಿ, ನನ್ನ ವೈಯಕ್ತಿಕವಾಗಿಯೂ. ಹಾಗೂ ಗಣಪತಿ ಹೇಳಿದ್ದೆ, ನಿಮ್ಮೆಲ್ಲರ ನಮ್ಮ ಭಜನಾ ಮಂಡಳಿ ದುರ್ಗಾಂಬ ತುಂಬ ದಿವಸದಿಂದ ಅವರು ತಯಾರಾಗಿ ಇಲ್ಲಿ ಬಂದು ಭಕ್ತಿಯಿಂದ ಕೂತಿದ್ದಾರೆ. ಅವರ ಈಗ ಭಜನೆ ಇದೆ. ಅವರಿಗೆ ಸುಮಾರು ದಿವಸದಿಂದ ಅವರು ಶ್ರಮವಹಿಸ್ತಾ ಇದ್ದಾರೆ. ಅವರಿಗೆ ನನ್ನ ಸಂಸ್ಥೆಯ ಪರವಾಗಿ, ನನ್ನ ವೈಯಕ್ತಿಕವಾಗಿ, ಎಲ್ಲರ ಪರವಾಗಿ ನಾನು ಸುಸ್ವಾಗತ ಹೇಳ್ತಾ ಇದ್ದೇನೆ. ಹಾಗೂ ನಮಗೆ ಸೌಂಡ್ ಸಿಸ್ಟಮ್ ಕೊಟ್ಟುವಂಥ ನಮ್ಮ ವೆಂಕಟೇಶ್ ಅವರಿಗೆ ಎಲ್ಲ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಮತ್ತು ಇಲ್ಲಿಯ ನಮ್ಮ ಸದಸ್ಯರು ತುಂಬ ಜನ ಇದ್ದಾರೆ. ಈ ಒಂದು ಸಂಸ್ಥೆಯ ಸದಸ್ಯರು ಸುಮಾರು ಇಲ್ಲಿದ್ದಾರೆ. ಎಮ್ ಎಲ್ ಎ ಗಡಿಯವರು, GS ಗಡಿಯವರು ಸುಮಾರು ಜನ ಇದ್ದಾರೆ. ಅವರಿಗೆಲ್ಲ ನೆಮ್ಮಡಿಯವರು ಇದ್ದಾರೆ ಇಲ್ಲಿ ನಮ್ಮ. ಹಾಗೂ ಎಲ್ಲರಿಗೆ ಎಲ್ಲ ಈ ಸಹಾಯ ಸಹಕಾರ ಕುರಿತಂಥ ಎಲ್ಲರಿಗೆ ಸುಸ್ವಾಗತವನ್ನು ಹೇಳುತ್ತಾ, ನನ್ನ ಜವಾಬ್ದಾರಿ ಯಾರೇ ತಪ್ಪಿದ್ದರೆ ಕ್ಷಮಿಸಿಬಿಡಿ. ಎಲ್ಲರಿಗೂ ಈ ಕಾರ್ಯಕ್ರಮ ಪರವಾಗಿ ಇನ್ನು ಸ್ವರ್ಣವಲ್ಲಿಯ ನಮ್ಮ ಭಕ್ತ ಮಂಡಳಿ ಬರಲಿಕ್ಕಿದೆ. ಅವರಿಗೂ ಕೂಡ ಈ ಸಮಯದಲ್ಲಿ ನಾನು ಒಂದು ಸಲ ಬಂದ ಮೇಲೆ ಮತ್ತೊಂದು ಸಲ ಸ್ವಾಗತ ಮಾಡ್ತೇವೆ. ಹಾಗೂ ಈ ಸಮಯದಲ್ಲಿ ವೇದಿಕೆಯಲ್ಲಿ ಅವರಿಗೆ ಸುಸ್ವಾಗತ ಮಾಡುತ್ತಾ, ಎಲ್ಲರನ್ನು ಸ್ವಾಗತ ಮತ್ತು ಸುಸ್ವಾಗತ ಮಾಡುತ್ತಾ ನನ್ನ ಕೊಟ್ಟಂಥ ಜವಾಬ್ದಾರಿಯನ್ನು ನಿರ್ವಹಿಸಿ ನಾನು ಈ ಒಂದು ವೇದಿಕೆಯಿಂದ ಹೋಗ್ತಾ ಇದ್ದೇನೆ. ನಮಸ್ಕಾರ. ದುರ್ಗಾಂಬ ಮಾತಾ ಕಿ ಜೈ. ಆಗಮಿಸಿರುವಂತಹ ಸರ್ವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಗೌರವಪೂರ್ವಕವಾಗಿ ಸ್ವಾಗತಿಸಿದಂತಹ ಉತ್ಸವ ಸಮಿತಿ ಅಧ್ಯಕ್ಷರಾಗಿರುವಂತಹ ಶ್ರೀ GM ಹೆಗಡೆ ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆಯೇ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ಪುಷ್ಪಗುಚ್ಛವನ್ನು ನೀಡಿ ಸರ್ವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸಬೇಕು ಅಂತ ಸಮಿತಿ ಸದಸ್ಯರಾಗಿರುವಂತಹ ಶ್ರೀ ML ಹೆಗಡೆ ಅವರಲ್ಲಿ ಕೇಳಿಕೊಳ್ತೇನೆ. ಗೋಲ್ಡ್ ಲೋನ್ ಸರಿ. ಮಹೋತ್ಸವದ ಉದ್ಘಾಟನೆ ಮಾಡುವ ಸೌಭಾಗ್ಯ ಪಡೆದಿರುವವರು ಧಾರ್ಮಿಕ ಸೇವಾ ಮನೋಭಾವದವರಾದ, ಜನಪ್ರಿಯ ಧನ್ವಂತರಿ ವೈದ್ಯರಾದ, ಸಮಾಜ ಸೇವಕರಾದ, ದಾನಿಗಳಾದ ಡಾಕ್ಟರ್ ಗೋಪಾಲ್ ಹೆಗಡೆ ಯಲಗುಪ್ಪ ಅವರ ಒಂದೆರಡು ಹಿತನುಡಿಗಾಗಿ ಈ ಸಮಯ. ಶ್ರೀ ಗಣೇಶಾಯ ನಮಃ. ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೆ ಜರಾರ್ಘ್ವಯ ಮೃತ್ಯುನಾಶಂ ದಾತಾರಮೇಶಂ ವಿವಿಧೌಷಧೀನಾಂ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಶ್ರೀ ಸಿದ್ಧಿವಿನಾಯಕನ ಚರಣಕಮಲಗಳಿಗೆ ನಮಿಸ್ತೇನೆ. ನನ್ನ ಆರಾಧ್ಯ ದೈವ ಶ್ರೀ ಧನ್ವಂತರಿಯ ಚರಣಕಮಲಗಳಿಗೆ ಪಡಮಟ್ಟು ದೇವಿ ಸನ್ನಿಧಿಯಲ್ಲಿ ಶಿರಸಾಷ್ಟಾಂಗ ನಮಸ್ಕಾರವನ್ನು ಬಂದಾಗಲೇ ಮಾಡಿದ್ದೇನೆ. ಇನ್ನೊಮ್ಮೆ ಸ್ಮರಿಸ್ತೇನೆ ಪಾದಗಳನ್ನು. ಇವತ್ತಿನ ಈ ಸುಂದರ ಸಂಜೆಯ
ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ನಮ್ಮೆಲ್ಲ ಮಿತ್ರರಿದ್ದಾರೆ. ಅವರೆಲ್ಲರೂ ಕೂಡ ನಾನು ಪ್ರತಿಯೊಬ್ಬರ ಹೆಸರು ಹೇಳ್ತಾ ಹೋದರೆ ಕಾರ್ಯಕ್ರಮ ಈಗಾಗಲೇ ವಿಳಂಬವಾಗಿ ಪ್ರಾರಂಭ ಆಗಿದೆ. ಮತ್ತೆ ವಿಳಂಬ ಆಗೋದು ಬೇಡ ಅನ್ನೋ ಉದ್ದೇಶದಿಂದ ನನ್ನೆಲ್ಲ ಕಿರಿಯ ಮಿತ್ರರೇ, ವಿಶೇಷವಾಗಿ ಒಬ್ಬರ ಹೆಸರು ನಾನು ಹೇಳಬೇಕು, ಅದು ಔಚಿತ್ಯ. ಅದು ಸಭಾಧ್ಯಕ್ಷರು ನಮ್ಮ ನಾಯಕರವರು ಅತ್ಯಂತ ಜನಪ್ರಿಯ ವ್ಯಕ್ತಿಗಳು, ಈ ಊರಿನ ಪ್ರಥಮ ಪರ್ಯಾಯವರು. ಅವರನ್ನು ಇನ್ನೊಮ್ಮೆ ನಾನು ಅತ್ಯಂತ ಪ್ರೀತಿಯಿಂದ ಅವರಿಗೆ ಅಪ್ಪಣೆಯನ್ನು ಕೇಳಿ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದಾನೆ. ಅಧ್ಯಕ್ಷ ಅಪ್ಪಣೆ ಇಲ್ಲದೆ ಯಾವ ಕಾರ್ಯಕ್ರಮ ಮುಂದುವರಿಯುವುದಿಲ್ಲ. ಹಾಗಾಗಿ ಇವತ್ತು ನಮ್ಮ ಯಾಜಿಯವರು ಅತ್ಯಂತ ಶ್ರಮಪಟ್ಟು ಈ ಕಾರ್ಯಕ್ರಮನ JM ಹೆಗ್ಡೆ ಅವರ ಸಲಹೆ ಮತ್ತು ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಕಾರ್ಯಕ್ರಮ ಪ್ರಾರಂಭ ಮಾಡುವುದು ಸಂಘಟನೆ ಮಾಡುವುದು ಅತ್ಯಂತ ಕಷ್ಟಕರವಾದಂಥ ಸಂಗತಿ. ಯಾಕೆ ಹೇಳಿದ್ರೆ ನಾನು ಕಳೆದ 30-35 ವರ್ಷಗಳಿಂದ ಸಾಮಾಜಿಕ ಕೆಲಸದಲ್ಲಿ ತೊಡಕೊಂಡು ಇರುವುದರಿಂದ ಅದರ ಕಷ್ಟ ಎಷ್ಟು, ಅದರ ಸಾಧಕ ಬಾಧಕಗಳು ಎಷ್ಟು ಹೇಳೋದನ್ನು ನಾನು ಅನುಭವಿಸಿದ್ದೇನೆ. ಅದರಲ್ಲೇ ಒಂಥರ ಸಂತೋಷ ಕಂಡಿದ್ದೇನೆ. ಒಂದು ಮಾತು ಬರ್ತದೆ, ಅಮಂತ್ರಮಕ್ಷರಂ ನಾಸ್ತಿ ವನಸ್ಪತಿ ರಸೌಷಧಂ ಅಯೋಗ್ಯ ಪುರುಷೋ ನಾಸ್ತಿ ಯೋಜಕಸ್ತತ್ರ ದುರ್ಲಭ ಅಂತೇಳಿ. ವನಸ್ಪತಿಗಳು ಪ್ರತಿಯೊಂದು ಕೂಡ ಔಷಧಿ ಗುಣವನ್ನು ಹೊಂದಿದೆ. ಆದರೆ ಅದು ಅದರ ಯಾವ ಭಾಗ ಉಪಯೋಗ ಬರ್ತಾ ಹೇಳುವಂಥದ್ದು ವೈದ್ಯರಿಗೆ ಮಾತ್ರ ಗೊತ್ತಿರುತ್ತೆ. ಜನಸಾಮಾನ್ಯರಿಗೆ ಪ್ರತಿಯೊಬ್ಬರಿಗೂ ಅದು ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಅಭ್ಯಾಸ ಮಾಡಬೇಕಾಗತ್ತೆ, ಅಥವಾ ಪರಂಪರೆಯಿಂದ ಅದನ್ನು ಅಭ್ಯಾಸ ಮಾಡಿ ಕಲಿಬೇಕಾಗತ್ತೆ. ಅದರಂತೆ ಅಯೋಗ್ಯ ಪುರುಷರು ಪ್ರಪಂಚದಲ್ಲಿ ಯಾರೂ ಇರುವುದಿಲ್ಲ. ಅವನ್ನೆಲ್ಲ ಒಟ್ಟು ಮಾಡಿ ಇದು ಮಾಡಬೇಕಾಗ್ತದೆ. ಮತ್ತು ಅಕ್ಷರ ಇಲ್ಲದ ಮಂತ್ರಗಳಿಲ್ಲ ಅಂತ ಹೇಳಿ ಪ್ರತಿಯೊಂದು ಅಕ್ಷರವೂ ಕೂಡ ಮಂತ್ರವನ್ನು ಅದನ್ನು ಪ್ರಾಸಬದ್ಧವಾಗಿ ಸರಿಯಾಗಿ ಜೋಡಿಸಿದಾಗ ಪ್ರತಿಯೊಂದು ಅಕ್ಷರವೂ ಕೂಡ ಮಂತ್ರವಾಗಬಲ್ಲದು. ಅದೇ ರೀತಿಯಾಗಿ ಇಂಥ ಒಂದು ಕಾರ್ಯಕ್ರಮ ಸಂಯೋಜನೆ ಮಾಡುವುದು ಅತ್ಯಂತ ಕಷ್ಟಕರ. ಯೋಜಕಸ್ತತ್ತಲ ದುರ್ಲಭ ಅಂತ ಹೇಳಿದರು. ಯೋಜನೆ ಮಾಡಿ ಅದನ್ನು ಸಂಘಟನೆ ಮಾಡಿ ತುಂಬ ಕಷ್ಟ ಅದು. ಯಾಕಂದರೆ ಆದರೆ ಸಂಘಶಕ್ತಿ ಕಲಿಯುಗೆ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ಸಂಘಶಕ್ತಿಯನ್ನು ಮಾಡಿಕೊಂಡ್ರೆ, ಸಂಘಟನೆ ಮಾಡಿದರೆ ಯಾವ ಕೆಲಸವೂ ಅಸಾಧ್ಯ ಅಲ್ಲ ಹೇಳುವುದನ್ನು ನಾವಿವತ್ತು ಕಾಣಬಹುದು. ಈ ದಿಸೆಯಲ್ಲಿ ಇಂಥ ಒಂದು ಪಾರಂಪರಿಕ ಈ ಕಲೆಯನ್ನು ಬೆಳೆಸ್ಕೊಂಡು ಹೋಗಬೇಕು ಅಂತ ಉದ್ದೇಶದಿಂದ ಈ ನಮ್ಮ ಯಾಜಿಯವರ ಟೀಮು ಹೊರಟಿದ್ದು ಖಂಡಿತ ಅತ್ಯಂತ ಶ್ಲಾಘನೀಯ. ಇಂಥ ಒಂದು ಕಾರ್ಯಕ್ರಮ ಪ್ರತಿಯೊಂದು ಗ್ರಾಮಗಳಲ್ಲಿ ನಡಿಬೇಕು. ಯಾಕಂದರೆ ಇವತ್ತು ಭಜನೆ ಹೇಳುವಂಥದ್ದು ತಾಳವನ್ನು ಕುಟ್ಟಿದವನು ಪಾಪವನ್ನು ಅಟ್ಟಿದವನು ಅಂತದೆ. ಪುರಂದರದಾಸರು ಹೇಳಿದರು, ತಾಳ ಯಾರು ಕುಟ್ತಾರೋ ತಂಬೂರಿ ಯಾರು ಮೀಡ್ತಾರೋ ಅವರು ಭಗವಂತನ ಸಾನ್ನಿಧ್ಯಕ್ಕೆ ಅತ್ಯಂತ ಪ್ರಿಯರಾಗ್ತಾರೆ ಅಂತೇಳಿ. ನಮ್ಮ ದಿನದ 24 ಗಂಟೆಯಲ್ಲಿ ಕೆಲವಷ್ಟು ವೇಳೆಗಳನ್ನಾದರೂ ಕೂಡ ಭಜನೆಯಲ್ಲಿಯೂ ಅಥವಾ ಸತ್ಸಂಗದಲ್ಲಿ ಕಳೆದಾಗ ಅದರ ಸಿಗುವಂಥ ಅನಿರ್ವಚನೀಯ ಸಂತೋಷ ಹೇಳುವಂಥದ್ದು ಬೇರೆ ಎಲ್ಲೂ ಸಿಗುವುದಿಲ್ಲ. ಒಂದು ಧಾರಾವಾಹಿನ ನೋಡಿದ್ರೆ ಒಂದು ಅರ್ಧ ಗಂಟೆ, ಅದರ ಅರ್ಧಕ್ಕರ್ಧ ಅಡ್ವರ್ಟೈಸಿಗೆ ಹೋಗ್ತದೆ. ಆದರೆ ಒಂದು ಭಜನೆ ಮಾಡಿದರೆ ಅದು ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತದೆ. ತನ್ಮೂಲಕವಾಗಿ ದೇಹ ಮನಸ್ಸು ಎರಡು ಶುದ್ಧ ಆಗ್ತದೆ. ಆ ದಿಸೆಯಲ್ಲಿ ನಮ್ಮ ಪ್ರತಿಯೊಂದು ಕುಟುಂಬಗಳು ಪಾರಂಪರಿಕ ಈ ಒಂದು ಕಲೆಯನ್ನು ಉಳಿಸಿಕೊಂಡು ಬರಬೇಕು. ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಭಜನೆ ಮಾಡಬೇಕು. ನಮ್ಮ ಮಠದ ಗುರುಗಳು ಕೂಡ ಅದನ್ನೇ ಹೇಳಿದರು. ಪ್ರತಿಯೊಬ್ಬರು ಶ್ಲೋಕಗಳನ್ನು ಹೇಳಿ, ಆಚಾರ್ಯ ಶಂಕರರು ಹಲವಾರು ಶ್ಲೋಕಗಳನ್ನು ಅತ್ಯಂತ ಸರಳ ಭಾಷೆಯಲ್ಲಿ, ಸಂಸ್ಕೃತದಲ್ಲಿ ಇದ್ದರೂ ಕೂಡ ಕಬ್ಬಿಣದ ಕಡಲೆ ಆಗಿಲ್ಲ, ಅದು ಅತ್ಯಂತ ಸರಳ ಭಾಷೆಯಲ್ಲಿ ಹಲವಾರು ಶ್ಲೋಕಗಳನ್ನು ರಚನೆ ಮಾಡಿದ್ದಾರೆ. ಅವುಗಳನ್ನು ಪಠಿಸಿ ಅಂತ ಪ್ರತಿನಿತ್ಯ ಪ್ರತಿಯೊಂದು ಸಮಾರಂಭದಲ್ಲಿ ಹೇಳ್ತಾರೆ. ಅದನ್ನು ಕೂಡ ನಾವು ಇವತ್ತು ಆಚರಣೆ ಮಾಡಿ ತನ್ಮೂಲಕವಾಗಿ ನಮ್ಮ ಶರೀರವನ್ನು, ನಮ್ಮ ಈ ಪ್ರಪಂಚಕ್ಕೆ ನಾವು ಯಾವ ಉದ್ದೇಶದಿಂದ ಬಂದಿದ್ದೆವೋ ಅದು ಸಾರ್ಥಕ ಆಗಲಿಕ್ಕೆ ದೇವತಾರಾಧನೆ ಹೇಳುವಂಥ ಅತ್ಯಂತ ಅವಶ್ಯಕವಾಗಿದೆ. ಅತ್ಯಂತ ಪ್ರಶಂಸನೀಯವಾದಂಥ ಕೆಲಸವನ್ನು ನಮ್ಮ ಈ ಯಾಜಿಯವರ ಟೀಮ್ ಮಾಡಿದೆ. ನನಗೆ ತುಂಬ ಖುಷಿಯಾಗಿದೆ. ಇಂಥ ಒಂದು ಕಾರ್ಯಕ್ರಮಗಳು ಎಲ್ಲ ದೇವಸ್ಥಾನಗಳಲ್ಲಿ ನಡಿಬೇಕು. ಹಾಗಾದಾಗ ಧರ್ಮ ಜಾಗೃತಿ ಆಯಿತು ಅಂತಾದರೆ ಬೇಡದ ಕೆಟ್ಟ ಯೋಚನೆಗಳು ದೂರ ಆಗ್ತದೆ. ಇನ್ನು ಸಂಘಟನೆ ಮಾಡುವಾಗ ಕೆಲವಷ್ಟು ಟೀಕೆ ಟಿಪ್ಪಣಿಗಳು ಬಂದರೂ ಕೂಡ ಅದನ್ನು ಸಂಘಟಕರು ಅದನ್ನು ಈ ಕಿವಿಯಲ್ಲಿ ಬಿಡಬೇಕು. ಅದರಲ್ಲಿ ವಿಶೇಷವಾಗಿ ಏನಾದರೂ ತಪ್ಪುಗಳಿದ್ದರೆ ಅದನ್ನು ಆ ತಪ್ಪುಗಳನ್ನು ಸರಿ ಮಾಡಿಕೊಂಡು, ತಪ್ಪುಗಳಿಲ್ಲ ಅಂತಾದರೆ ಅದಕ್ಕೆ ಕಾಮೆಂಟ್ಸ್ ಮಾಡದೆ ಮುಂದೆ ಯಾರು ಹೋಗ್ತಾರೋ ಅವರು ಸಂಘ ಸಂಸ್ಥೆಗಳನ್ನು ಚೆನ್ನಾಗಿ ಕಟ್ಟುಬರ ಹೇಳಿದಂತೂ ನನ್ನ ಜೀವನದಲ್ಲಿ ಕಂಡುಕೊಂಡಂಥ ಒಂದು ಕಟುವಾದ ಸತ್ಯ ಅದು. ಪ್ರಪಂಚದಲ್ಲಿ ಈಗಾಗಲೇ ನಮ್ಮ ಇವತ್ತು ಹೇಳಿದ್ದೇನೆ, ನಾಗಪತಿ ಭಟ್ಟತ್ತೆ, ಕೆಲವಷ್ಟು ಪ್ರಶ್ನೆಗಳು ಹುಟ್ಟುಕೊಳ್ತದೆ, ಅವುಗಳಿಗೆ ಉತ್ತರಗಳು ಇರುವುದಿಲ್ಲ. ಕೆಲವಷ್ಟು ಪ್ರಶ್ನೆಗಳಿಗೆ ಕೇಳುವವರಿಗೆ ತಾವು ಯಾಕೆ ಪ್ರಶ್ನೆಗಳನ್ನು ಕೇಳ್ತೇವೆ ಹೇಳೋದು ಗೊತ್ತಿರೋದಿಲ್ಲ.
ಅವರು ಉತ್ತರವನ್ನು ಅವರೇ ಹುಡುಕೊಳ್ತಾರೆ. ಕೆಲವಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡಬಾರ್ದು, ಗೊತ್ತಿದ್ದರೂ ಕೊಡಬಾರ್ದು. ಹಾಗಾದಾಗ ಆ ಪ್ರಶ್ನೆ ಕೇಳುವವರಿಗೆ ಅವರು ಹುಡ್ಕೊಂಡು ಹೋಗ್ತಾರೆ, ಯಾಕೆ ಪ್ರಶ್ನೆಗೆ ಉತ್ತರ ಕೊಟ್ಟೆ. ಮತ್ತು ಪ್ರತಿಯೊಂದು ಪ್ರಶ್ನೆಗಳು ಉತ್ತರ ಕೊಡ್ತಾ ಹೋದರೆ ನಮ್ಮ ಜೀವನ ಬರೀ ಪ್ರಶ್ನೆಗೆ ಉತ್ತರ ಕೊಡೋದಾಗಿ ನಾವೇ ಪ್ರಶ್ನೆ ಆಗಿಬಿಡ್ತು. ಮುಂದೊಂದು ದಿವಸ ನಾವೇ ಪ್ರಶ್ನೆ ಆಗಿ ಉಳ್ಕೊಂಡು ಬಿಡ್ತೇವೆ. ಹಾಗಾಗಿ ಅಂಥ ಒಂದು ಪ್ರಶ್ನೆಗಳನ್ನೆಲ್ಲ ಈ ಬದಿಗಿಟ್ಟು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮನ್ನೆಲ್ಲ ಈ ವೇದಿಕೆ ಕರೆದು ನಮಗೊಂದು ಅವಕಾಶ ಮಾಡಿಕೊಟ್ಟು ಈ ಮುಸ್ಸಂಜೆ ಹೊತ್ತಿನಲ್ಲಿ ನಮಗೂ ತುಂಬ ಸಂತೋಷವಾಗಿದೆ. ಭಗವಂತ ಧನ್ವಂತರಿ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡಲಿ. ತಾಯಿ ಜಗದಂಬೆ ಮುಂದೊಂದು ದಿವಸದಲ್ಲಿ ಅತ್ಯಂತ ಒಳ್ಳೆಯ ಕಟ್ಟಡಗಳಾಗಲಿ, ಇಲ್ಲಿ ಧಾರ್ಮಿಕ ಕೆಲಸ ಕಾರ್ಯಗಳು ನಿರಂತರ ನಡೆಯಲಿ. ಅಂಥ ಒಂದು ಯೋಗ ನಮ್ಮ ಗ್ರಾಮದ ಆದಿದೇವತೆ ಅವಳು, ಯಾಕಂದರೆ ನಮ್ಮ ಗ್ರಾಮ ದೇವತೆ ಅದು. ಹಾಗಾಗಿ ಎಲ್ಲ ದೇವಸ್ಥಾನ ಅಭಿವೃದ್ಧಿ ಆದ ಹಾಗೆ ಈ ದೇವಸ್ಥಾನ ಮುಂದೊಂದು ದಿವಸ ಖಂಡಿತ ಅಭಿವೃದ್ಧಿಯಾಗಿ ಉತ್ತುಂಗಕ್ಕೆ ಇರಲಿ. ಅದಕ್ಕೆ ನಮ್ಮ ಖಂಡಿತ ಸಹಾಯ ಸಹಕಾರ ನನ್ನ ಜೀವನ ಪರ್ಯಂತ ನೀಡಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ನಮ್ಮನ್ನು ಈ ಕರೆದು ಈ ಒಂದು ಯಾರು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ದೀಪ ಬೆಳಗುವ ಮೂಲಕ ಅಜ್ಞಾನನ ದೂರ ಮಾಡಲಿಕ್ಕೆ ಬೆಳಕು ಹೊಳುವಂಥ ಅತ್ಯಂತ ಒಂದು ಮಾದರಿ ಅದು. ಬೆಳಕು ಹೊಳುವಂಥದ್ದು ಒಂದು ಸಾಧನೆ, ಕತ್ತಲೆಯನ್ನು ದೂರ ಮಾಡೋದು ಬೆಳಕು. ಹಾಗಾಗಿ ನಮ್ಮ ಅಜ್ಞಾನದ ಏನು ಕತ್ತಲೆಯನ್ನು ಈ ಬೆಳಕಿನ ಮೂಲಕ ಉದ್ಘಾಟಿಸಿ ನಿಮ್ಮನ್ನೆಲ್ಲ ಇಂಥ ಒಂದು ಸಂದರ್ಭ ನೋಡುವಂಥ ಭಾಗ್ಯ, ನಿಮ್ಮೊಟ್ಟಿಗೆ ಎರಡು ಮಾತನಾಡುವಂಥ ಹಂಚಿಕೊಳ್ಳುವಂಥ ಒಂದು ಸಂದರ್ಭ ಸಿಕ್ಕಿದ್ದಕ್ಕೆ ನಾನು ಅತ್ಯಂತ ಸಂತುಷ್ಟನಾಗಿದ್ದೇನೆ. ಮುಂದೆ ಮಾಡುವಂಥ ಎಲ್ಲ ಕಾರ್ಯಕ್ರಮ ನನ್ನ ವೈಯಕ್ತಿಕ ಸಹಾಯ ಸಹಕಾರ ಖಂಡಿತ ಇರ್ತದೆ ಹೇಳಿ ಈ ಒಂದು ಅವಕಾಶಕ್ಕಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು. ದೀಪವನ್ನು ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡಿ ಉದ್ಘಾಟನಾ ನುಡಿಗಳನ್ನು ಆಡಿ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದಂತಹ ಡಾಕ್ಟರ್ ಗೋಪಾಲ್ ಹೆಗಡೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಶ್ರೀ ರಾಘವೇಶ್ವರ ಭಾರತಿ ಸವೇದ ಸಂಸ್ಕೃತ ಮಹಾವಿದ್ಯಾಲಯ ಮುಗ್ವಾ ಸುಬ್ರಹ್ಮಣ್ಯ ಈ ಸಂಸ್ಥೆಯ ಪ್ರಾಚಾರ್ಯರು, ತರ್ಕಶಾಸ್ತ್ರವನ್ನು ತಲಸ್ಪರ್ಶಿಯಾಗಿ ಅಧ್ಯಯನವನ್ನು ಮಾಡಿ ಇದಮಿತ್ತಂ ಎಂಬಂತಹ ನುಡಿಯನ್ನು ಹೇಳಲಿಕ್ಕಿರುವಂಥವರು. ಹಾಗೆಯೇ ವೇದವಿದರು, ಸರಳ ಸಜ್ಜನ ವ್ಯಕ್ತಿತ್ವದವರು, ಪ್ರಖ್ಯಾತ ವಾಗ್ಮಿಗಳು ಆಗಿರುವಂತಹ ಡಾಕ್ಟರ್ ನಾಗಪತಿ ಕೆ ಭಟ್ರವರು ಮುಖ್ಯ ಅತಿಥಿಗಳಾಗಿ ನಮ್ಮ ವೇದಿಕೆಯಲ್ಲಿ ಆಗಮಿಸಿದ್ದಾರೆ. ಈ ವೇದಿಕೆಯನ್ನು ಉದ್ದೇಶಿಸಿ ಮಾತುಗಳನ್ನು ಆಡಬೇಕು ಅಂತ ಕೋರಿಕೆ. ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ ಶಬ್ದಿತಾ ನಮಸ್ತಸ್ಯೈ 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 ನಮೋ ನಮಃ. ಸನ್ನಿಧಾನದಲ್ಲಿ ಶೋಭಿಸುತ್ತಿರುವಂತಹ ದುರ್ಗಾಂಬೆಗೆ ನಮಸ್ಕರಿಸುತ್ತಾ ವೇದಿಕೆಯಲ್ಲಿ ಈ ಸಂಸ್ಕೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಡಾಕ್ಟರ್ ಗೋಪಾಲ್ ಹೆಗಡೆಯವರೇ, ಹಾಗೆ ವೇದಿಕೆಯ ಅಧ್ಯಕ್ಷರೇ, ಸಮಿತಿಯ ಅಧ್ಯಕ್ಷರೇ, ಉತ್ಸವ ಸಮಿತಿಯ ಅಧ್ಯಕ್ಷರೇ, ಹಾಗೆ ಮುಖ್ಯ ಅತಿಥಿಗಳೇ, ಇದೊಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಭಜನ ಸಂಧ್ಯಾ ಹಾಗೂ ದೀಪಾರತಿ ವಾರ್ಷಿಕ ದೀಪೋತ್ಸವ ಅಂತ ಕರೆದಿದ್ದಾರೆ ಈ ದುರ್ಗಾಂಬಾ ಧಾರ್ಮಿಕ ಮತ್ತು ಕಲಾ ಪ್ರತಿಷ್ಠಾನದವರು. ಭಜನ ಸಂಧ್ಯಾ ಇದು ಇಂದಿಗೆ ಅತ್ಯಂತ ಅವಶ್ಯಕವಾದಂತಹ ವಿಷಯ. ಈ ಸಂಸ್ಕೃತಿ ಹೇಳುವಂಥದ್ದು ಸಂಪೂರ್ಣವಾಗಿ ವಿನಾಶವಾಗುತ್ತಿರುವಂತಹ ಈ ಸಂದರ್ಭದಲ್ಲಿ ಮನೆಗಳಲ್ಲಿ ಮುಂಚೆ ಆಗ್ತಾ ಇರುವಂತಹ ಭಜನೆಯನ್ನು ಉತ್ತೇಜಿಸಿ, ಒಂದು ಕಡೆ ಕೂಡಿಸಿ, ಸಂಗ್ರಹಿಸಿ, ಎಲ್ಲರನ್ನೂ ಒಟ್ಟಾಗಿಸಿ ಸಂಘಟನೆಯೊಂದಿಗೆ ಈ ಸಂಸ್ಕೃತಿಯನ್ನು ಬೆಳೆಸುವಂತಹ ಕಾರ್ಯಕ್ರಮ ಇದು ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ. ದೇವಸ್ಥಾನ ಇರುವುದು ದೇವರ ಪೂಜೆಗೆ, ಭಕ್ತಿ ಶ್ರದ್ಧೆಯಿಂದ ಸಮನ್ವಿತರಾಗಿ ಬರುವಂತಹ ಭಕ್ತರಿಗೆ ಅಭಯವನ್ನು ಉಂಟು ಮಾಡಲು ದೇವರನ್ನು ಪ್ರಾರ್ಥಿಸುವುದು, ಅದರೊಟ್ಟಿಗೆ ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವಂಥದ್ದು. ನಮ್ಮ ಸಂಸ್ಕೃತಿ ಉಳಿದರೆ ದೇವಸ್ಥಾನಕ್ಕೆ ಬರುವಂತಹ ಜನರ ಸಂಸ್ಕೃತಿಯೂ ಉಳಿಯುತ್ತದೆ, ದೇವಸ್ಥಾನದೂ ಕೂಡ ಸಂಸ್ಕೃತಿಯುಕ್ತವಾಗಿ ಬೆಳಗ್ತದೆ. ಇಲ್ಲಿ ಕುಳಿತಿರುವಂತಹ ತಾಯಿ ಮಹಾತಾಯಿ ದುರ್ಗಾಂಬೆ. ಅವಳಿಗೆ ಶಾಸ್ತ್ರದಲ್ಲಿ ಹೇಳಿದರು ವಿಷ್ಣು ಮಾಯೇತಿ ಶಬ್ದಿತ ಅಂತ. ಸಾಕ್ಷಾತ್ ವಿಷ್ಣು ಮಾಯೇ ಅವಳು. ಮಾಯೆ ಅಂದರೆ ಒಂದು ಅರ್ಥದಲ್ಲಿ ಕತ್ತಲು ಎಂಬುದಾಗಿ, ಮುಸುಕು, ಅಜ್ಞಾನ ಇತ್ಯಾದಿಯಾಗಿ ಅರ್ಥ ಬರ್ತದೆ. ನಮ್ಮ ಈ ಜೀವನ ಎಲ್ಲವೂ ಕೂಡ ಕತ್ತಲಿಂದಲೇ ಕೂಡಿದೆ. ಮಾಯೆಯ ಒಳಗೆ ನಾವಿದ್ದೇವೆ. ಮಾಯೆಯ ಒಳಗೆ ನಾವಿದ್ದರೂ ಕೂಡ ಮಾಯೆಯಿಂದ ಹೆರಗಿದ್ದೇವೆ. ನಾವು ಇರುವಂತಹ ಈ ಸ್ಥಿತಿ, ದೃಶ್ಯ ರೂಪ ಏನಿದೆ ಇದೇ ಸತ್ಯ ಎಂಬುದಾಗಿ ನಾವು ಪರಿಭ್ರಾಂತರಾಗಿದ್ದೇವೆ. ನಾವು ಪ್ರತಿಯೊಬ್ಬರಿಗೂ ನಮಗೊಂದು ವೃತ್ತಿ ಇದೆ.
ಒಂದು ಹೆಸರಿದೆ, ಹಾಗೆ ಒಂದು ವ್ಯಾಪ್ತಿ ಇದೆ. ಇದೆಲ್ಲ ಆಲೋಚಿಸಿದರೆ ಇದೆಲ್ಲ ದೃಶ್ಯ ರೂಪದಲ್ಲಿ ಕಂಡುಬರುವಂಥದ್ದು. ಆದರೆ ಅಂತರಂಗದಲ್ಲಿ ಇದು ಯಾವುದೂ ಅಲ್ಲ, ಅಥವಾ ಇದು ಯಾವುದು ಹೌದಾದರೂ ಇದು ನಿತ್ಯವೂ ಅಲ್ಲ. ಉಪನಿಷತ್ತಿನಲ್ಲಿ ಒಂದು ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಯಥಾ ನದ್ಯಸ್ಯಂದಮಾನಾಃ ಸಮುದ್ರೇ ಅಸ್ತಂಗಚ್ಚಂತಿ ನಾಮರೂಪೇ ವಿಹಾಯ ತಥಾ ವಿದ್ವಾನ್ ನಾಮರೂಪಾದ್ ವಿಮುಕ್ತಃ ಪರಾತ್ಪರಂ ಪುರುಷಮುಪೈತಿ ದಿವ್ಯಂ. ಪರ್ವತದ ತುತ್ತ ತುದಿಗೆ ಒರತೆಯೊಂದು ಮೂಡುತ್ತದೆ. ಅದು ಹೇಗೆ ಅಂತ ಕೇಳಿದ್ರೆ, ಈ ಬಿಸಿಲಿನ ಶಾಖದಿಂದ ಸಮುದ್ರದಲ್ಲಿನ ನೀರು ಆವಿಯಾಗಿ ಅದು ಮೇಘವಾಗಿ ಮಳೆಗರೆದಾಗ ಆ ಪರ್ವತದ ಬುಡದಲ್ಲಿ ಒಂದು ಒರತೆ ಮೂಡುತ್ತದೆ. ಆ ಒರತೆ ದೊಡ್ಡದಾಗಿ ಹಳ್ಳವಾಗ್ತದೆ, ಕೊಳ್ಳವಾಗ್ತದೆ, ಧುಮ್ಮಿಕ್ಕಿ ಜಲಪಾತವಾಗ್ತದೆ, ಹಾಗೆ ನದಿ ಆಗ್ತದೆ, ಹೊಳೆ ಆಗ್ತದೆ, ನದಿ ಆಗ್ತದೆ. ಆ ನದಿ ಮಹಾನದಿ ಆಗ್ತದೆ. ಮಹಾನದಿ ಆಗಿ ಮುಂದೆ ಹೋಗುವುದು ಎಲ್ಲಿಗೆ ಕೇಳಿದ್ರೆ ಸಾಗರವನ್ನು ಸೇರುವುದಕ್ಕೆ. ಎಲ್ಲಿವರೆಗೆ ಸಾಗರವನ್ನು ಸೇರುವ ಹಂತ ಇದೆಯೋ, ಎಲ್ಲಿವರೆಗೆ ಆ ಸಾಗರಕ್ಕೆ ಹೋಗಿ ಮುಟ್ಟುವವರೆಗೆ ಆ ಸ್ಥಿತಿಯಲ್ಲಿ ಅದಕ್ಕೆ ನಾಮ ಇದೆ ಮತ್ತು ರೂಪ ಇದೆ. ಶರಾವತಿ ನದಿ, ಕಾವೇರಿ ನದಿ, ಅಘನಾಶಿನಿ ನದಿ ಎಂಬುದಾಗಿ. ಸಮುದ್ರಕ್ಕೆ ಯಾವಾಗ ಮುಟ್ಟಿತೋ ಆ ನದಿ ನದಿಯಾಗಿರುವುದಿಲ್ಲ, ಅದು ಸಾಗರವಾಗಿರ್ತದೆ. ಆ ನದಿ ಸಮುದ್ರದವರೆಗೆ ಹೋಗುವವರೆಗೆ ಅದಕ್ಕೊಂದು ಅಸ್ತಿತ್ವ, ಇಷ್ಟು ಉದ್ದ ಇದೆ, ಇಷ್ಟು ಅಗಲಕ್ಕಿದೆ, ಇಷ್ಟು ಅದರೊಳಗೆ ನೀರಿದೆ, ಇದಕ್ಕೊಂದು ಹೆಸರಿದೆ ಎಂಬುದಾಗಿ. ಇದೆಲ್ಲವೂ ಕೂಡ ದೃಶ್ಯಾತ್ಮಕವಾದದ್ದು. ಸಮುದ್ರಕ್ಕೆ ಸಾಗರಕ್ಕೆ ಸೇರಿದಾಗ ಅವೆಲ್ಲವೂ ಸಾಗರವೇ ಆಗುವಂತೆ ಈ ನಮ್ಮೆಲ್ಲ ಈ ಜೀವನ ಸಂಸಾರ ಹೇಳುವಂಥದ್ದು ಈ ಮಾಯೆಯನ್ನು ದಾಟಿದಾಗ ಈ ದೃಶ್ಯ ರೂಪವಾದಂಥ ಎಲ್ಲ ಪ್ರಪಂಚವೂ ನೀಗಿ ಆ ಪರಮಾತ್ಮ ಸತ್ಯದ ಅರಿವು ನಮಗಾಗ್ತದೆ. ಆ ಸತ್ಯದ ಅರಿವನ್ನು ಉಂಟು ಮಾಡುವವಳು ಮಹಾತಾಯಿ. ಆ ಮಹಾತಾಯಿಯೇ ನಮ್ಮನ್ನು ಮೋಹದಿಂದ ದೂರ ಮಾಡಬೇಕು. ಆ ಉದ್ದೇಶದಿಂದ ಇದೊಂದು ಕಾರ್ಯಕ್ರಮ ನನಗೆ ಅತ್ಯಂತ ಆನಂದವನ್ನು ನೀಡಿತು. ಈ ಮಾಯೆ ಹೇಳುವಂಥದ್ದು ಬಹಳ ದೊಡ್ಡದು. ಮಾಯೆ ಅಂದರೆ ಅಜ್ಞಾನ, ಕತ್ತಲು, ಮುಸುಕು ಇತ್ಯಾದಿ ಅರ್ಥ ಬರ್ತದೆ. ಅದಕ್ಕೆ ತಿಳುವಳಿಕೆ ಇಲ್ಲದೆ ಹೋಗಿರುವಂಥದ್ದು ಎಂಬುದಾಗಿ ಗೋಪಾಲ ಹೆಗಡೆ ಅವರು ಹೇಳಿದರು. ಕೆಲವರಿಗೆ ಪ್ರಶ್ನೆಗೆ ಉತ್ತರ ಇಲ್ಲ, ಕೆಲವರಿಗೆ ಉತ್ತರವನ್ನು ಹೇಳಬಾರ್ದು, ಇನ್ನು ಕೆಲವುದಕ್ಕೆ ಕಾಲವೇ ಉತ್ತರ ಕೊಡ್ತದೆ. ಅವ್ರು ಹೇಳಿದ ಸತ್ಯ. ಪ್ರಪಂಚದಲ್ಲಿ 4 ರೀತಿಯಾದಂಥ ಜನರು ಇರ್ತಾರೆ. ನಮ್ಮ ವಿದ್ವಾಂಸರಾದಂಥ ಪ್ರದೀಪ್ ಕರ್ವಾ ಅವರು ಇಲ್ಲಿದ್ದಾರೆ, ಅವ್ರಿಗೆ ಗೊತ್ತಿದೆ. ಜಯಂತ ಭಟ್ಟ ಹೇಳ್ತಾನೆ, ಅಜ್ಞಃ, ಸಂದಿಗ್ಧ, ವಿಪರ್ಯಸ್ತ, ನಿಶ್ಚಿತಮತಿ ಎಂಬುದಾಗಿ. ಒಂದು ಅಜ್ಞಾನದಿಂದ ಇರುವವ, ಇನ್ನೊಬ್ಬ ಸಂದಿಗ್ಧ ಅಂದರೆ ಸಂದೇಹದಿಂದ ಕೂಡಿರುವವ, ಮತ್ತೊಬ್ಬ ವಿಪರ್ಯಾಸದಿಂದ ಕೂಡಿರುವವ, ಮತ್ತೊಬ್ಬ ನಿಶ್ಚಿತಮತಿ ಅಂದರೆ ಶಾಸ್ತ್ರಾದಿಗಳಿಂದ ಆತ ಕಾರ್ಯಕಾರಣವನ್ನು ಗ್ರಹಿಸಿ ಇದು ಈ ರೀತಿಯಾಗಿ ಇದೆ ಎಂಬುದಾಗಿ ಸ್ಪಷ್ಟವಾಗಿ ನಿರೂಪಿಸಲ್ಪಡುವಂತಹ ಶಕ್ತಿ ಉಳ್ಳಂಥವನು. ಸಂದಿಗ್ಧ ಅಂದರೆ ಏನು ಕೇಳಿದ್ರೆ ಈ ವಸ್ತುವೋ ಆ ವಸ್ತುವೋ ಎಂಬುದಾಗಿ ಸಂದೇಹದಿಂದಲೇ ಕೂಡಿರುವ, ಅವನಿಗೆ ನಿಶ್ಚಿತವಾದಂಥ ವಿಷಯ ಗೊತ್ತಾಗುವುದಿಲ್ಲ. ವಿಪರ್ಯಸ್ತ ಅಂದರೆ ಒಂದು ವಸ್ತುವನ್ನು ಇನ್ನೊಂದಾಗಿ ತಿಳ್ಕೊಂಡು ಪರಿಭಾವಿಸುವ, ಅವ ವಿಪರ್ಯಸ್ತ. ಹಾಗೆ 3ನೇ ದರ್ಜೆಯವ ಅಜ್ಞಾಹ ಎಂಬುದಾಗಿ. ಅಜ್ಞಾಹ ಅಂದರೆ ಅಜ್ಞಾನ ಇರುವವ. ಅಜ್ಞಾನ ಅಂದರೆ ಏನು? ತಿಳುವಳಿಕೆ ಇಲ್ಲದವ. ಆದರೆ ಕೇವಲ ತಿಳುವಳಿಕೆ ಇಲ್ಲದವ ಮಾತ್ರ ಅಜ್ಞ ಅಲ್ಲ. ಆದರೆ ಅವನ ಸ್ಥಿತಿ ಹೇಗಿರ್ತದೆಯಪ್ಪ ಅಂತ ಕೇಳಿದ್ರೆ, ನನಗೆ ಇದು ಗೊತ್ತಿಲ್ಲ ಎನ್ನುವುದೇ ಗೊತ್ತಿರುವುದಿಲ್ಲ, ಅವನಿಗೆ ಅಜ್ಞ ಅಂತ ಹೇಳ್ತೇವೆ ನಾವು. ಈ ರೀತಿ 3 ಜನರಿಗೆ ಅವರವರ ಸ್ತರದಲ್ಲಿ ಉತ್ತರವನ್ನು ಕೊಡಬೇಕು. ಅದು ಒಂದು ಮಹಾನ್ ಕ್ಲೇಶದ ವಿಷಯ. ಹಾಗಾಗಿ ಗೋಪಾಲ ಹೆಗಡೆಯವರು ಹೇಳುವಂಥ ವಿಷಯದಲ್ಲಿ ಸತ್ಯವಿದೆ ಎಂಬುದಾಗಿ ಭಾವಿಸ್ತೇನೆ. ಈ ಮಾಯೆಯು ಹಾಗೆ. ಈ ಮಾಯೆಯ ನಿರ್ವಚನ ಆಳುವಂಥದ್ದು ಅದ್ಭುತವಾದಂತಹ ವಿಷಯ. ಅದನ್ನು ಎಷ್ಟು ತಿಳ್ಕೊಂಡೇ ಅಂದರೂ ಕೂಡ ತಿಳ್ಕೊಳ್ಳಿಕ್ಕೆ ಸಾಗುವುದಿಲ್ಲ, ಅಲ್ಲೇ ಮಾಯೆಯಲ್ಲಿ ಮುಳುಗಿಬಿಡ್ತೇವೆ ನಾವು. ಭಗವಂತನ ನಿತ್ಯ ಸಾನ್ನಿಧ್ಯದಲ್ಲಿಯೇ ಯಾವಾಗಲೂ ಇರುವಂತಹ ತ್ರಿಲೋಕ ಸಂಚಾರಿಯಾದಂತಹ ನಾರದ ಅವನ ಬಳಿಗೆ ಭಗವಂತ ಕೇಳ್ತಾನೆ, ಮಗು ನೀನೆಲ್ಲವೂ ತಿಳಿದಿದ್ದೀಯೇ? ಹೌದು ಭಗವಂತ, ನಿನ್ನ ಸಾನ್ನಿಧ್ಯದಲ್ಲಿ ಇರುವುದರಿಂದ ನನಗೆ 3 ಲೋಕ ಸಂಚಾರವನ್ನು ದಿನನಿತ್ಯ ಮಾಡ್ತಾ ಇರುವುದರಿಂದ ಎಲ್ಲ ಲೋಕದ ಅಭಿಪ್ರಾಯಗಳನ್ನು ಕಾಲಕಾಲಕ್ಕೆ ಆ ಕ್ಷಣದಲ್ಲಿಯೇ ಗ್ರಹಿಸುವಂಥ ಶಕ್ತಿ ಇರುವುದರಿಂದ ಸತ್ಯ ಏನು, ಮಾಯೆ ಏನು, ಇದೆಲ್ಲ ಗೊತ್ತಿದೆ ಎಂಬುದಾಗಿ ಆ ಭಗವಂತನ ಬಳಿಯಲ್ಲಿ ಆ ನಾರದ ಹೇಳ್ತಾನಂತೆ. ಆವಾಗ ಭಗವಂತ ಅವನಿಗೆ ಒಂದು ಪರೀಕ್ಷೆ ಮಾಡಬೇಕು. ಈತನಿಗೆ ಭಕ್ತಾಗ್ರೇಸರ ಅಂತ ನಾವು ಬಿರುದು ಕೊಟ್ಟಿದ್ದೇವೆ, ಅವನಿಗೂ ಹಾಗೆ ಇದೆ, ನಾನೇ ದೊಡ್ಡ ಭಕ್ತ ಎಂಬುದಾಗಿದೆ, ಮಾಯೆಯನ್ನು ತಿಳಿದವ ಎಂಬುದಾಗಿ ಅವನ ತಿಳ್ಕೊಂಡಿದ್ದಾನೆ. ಹಾಗಾಗಿ ಭಗವಂತ ಆ ಒಂದು ಪರೀಕ್ಷೆಯನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾನೆ. ಮಗುವೇ, ನನಗೆ 1 ತಂಬಿಗೆ ನೀರನ್ನು ತೆಗೆದುಕೊಂಡು ಬಾ ಎಂಬುದಾಗಿ.
ಆ ತಕ್ಷಣ ಆತ ಇದೇನು ದೊಡ್ಡ ಕೆಲಸ ಎಂಬುದಾಗಿ ನಾರದ ಹೋಗ್ತಾನೆ. ನಾರದ ಸುಮಾರು ಬಹಳಷ್ಟು ದೂರ ಹೋಗ್ತಾನೆ. ನೀರು ಹತ್ತಿರದಲ್ಲಿ ಎಲ್ಲೂ ಸಿಗುವುದಿಲ್ಲ. ಕೊನೆಯಲ್ಲಿ ಹೋಗ್ತಾ 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 ಒಂದು ನದಿ ಸಿಗ್ತದೆಯಂತೆ. ಆ ನದಿಯನ್ನು ಹೋಗುವವರೆಗೆ ಮತ್ತೊಂದು ಆ ನದಿಯ ಬುಡದಲ್ಲಿ ಮನೆ ಇದೆ, ನದಿ ಇದೆ. ನದಿಯಲ್ಲಿ ನೀರು ಹರಿಯುತ್ತದೆ, ಆದರೆ ಹರಿಯುವಂಥ ನೀರನ್ನು ತೆಗೆದುಕೊಂಡು ಬರುವುದಕ್ಕೆ ಪಾತ್ರ ಬೇಕಲ್ಲ. ಹಾಗಾಗಿ ಆ ಮನೆಯ ಬಾಗಿಲನ್ನು ತಟ್ತಾನೆ. ಆವಾಗ ಬಾಗಿಲನ್ನು ತಟ್ಟಿದಾಗ ಅಲ್ಲೊಬ್ಬಳು ಯುವತಿ ಆ ಬಾಗಿಲನ್ನು ತೆರೀತಾಳೆ. ಈತ ಆ ಯುವತಿಯನ್ನು ನೋಡ್ತಾ ಇದ್ದ ಹಾಗೆ ತಾನು ಏಕೆ ಬಂದೆ ಎಂಬುದನ್ನೇ ಮರೆತು ಬಿಡ್ತಾನೆ. ನೀರು ತರಲಿಕ್ಕೆ ಬಂದಿದ್ದೇನೆ ಎಂಬುದೇ ಅವನಿಗೆ ಗೊತ್ತಾಗುವುದಿಲ್ಲ. ಆವಾಗ ಆ ಯುವತಿಯೊಡನೆ ಮಾತನಾಡ್ತಾನೆ. ಹಾಗೆ ಆ ಮದುವೆಯವರೆಗೂ ಹೋಗ್ತದೆ. ಆ ಯುವತಿಯೊಡನೆ ಅಲ್ಲಿ ಸಂಸಾರವನ್ನು ಆತ ಮಾಡ್ತಾನೆ. ಅವನಿಗೆ ಮಕ್ಕಳು ಹುಡ್ತಾರೆ. ನಾರದನಿಗೆ ಮಕ್ಕಳು ಹುಟ್ಟಿ ಮನೆ ತುಂಬ ಮಕ್ಕಳಾಗಿ ಸುಂದರವಾದಂಥ ಸಂಸಾರ 16 ವರ್ಷಗಳ ಕಾಲ ನಡೀತಾ ಇರ್ತದೆ. ಕೊನೆಯಲ್ಲಿ ಒಂದು ದಿವಸ ನದಿಯಲ್ಲಿ ಪ್ರವಾಹ ಬಂತಂತೆ. ಪ್ರವಾಹ ಬಂದಾದ ಕೂಡಲೇ ಮೊದಲಿಗೆ ಅವನ ತೋಟ ಗದ್ದೆಗಳಿಗೆಲ್ಲ ಪ್ರವಾಹ ಬಂತು. ಆಮೇಲೆ ಮನೆ ಹತ್ತಿರ ಬಂತು, ಮನೆಯ ಅಂಗಳಕ್ಕೆ ಬಂತು. ಮನೆಯಲ್ಲೂ ನೀರು ತುಂಬಿತು ಎಂಬುದಾಗ ಕಂಡಾಗ ಆತ ಮೇಲೆ ಹೋಗಬೇಕು ಎಂಬುದಾಗಿ ಹೆಂಡತಿ ಮಕ್ಕಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾಗ ಆ ಕೈಲೊಂದು ಈ ಕೈಲೊಂದು ಹೆಗಲ ಮೇಲೊಂದು ಹೆಂಡತಿಯನ್ನು ಇಟ್ಕೊಂಡು ಹೋಗ್ತಾ ಇರುವಾಗ, ಮಕ್ಕಳೊಟ್ಟಿಗೆ ಹೋಗ್ತಾ ಇರುವಾಗ ಒಂದೊಂದೇ ಜಾರಿ ಹೋಯಿತು. ಎಲ್ಲವೂ ಪ್ರವಾಹದಲ್ಲಿ ಕೊಚ್ಚೋಯ್ತು. ಕೊನೆಯಲ್ಲಿ ಈತನೂ ತೇಲಿ ಹೋಗಿ ಎಲ್ಲೋ ಒಂದು ಮರದ ಬುಡದಲ್ಲಿ ಆತ ಸಿಕ್ಕಿ ಹಾಕ್ಕೊಂಡಂತೆ. ಆವಾಗ ಅಲ್ಲೇ ಭಗವಂತ ಪ್ರತ್ಯಕ್ಷನಾಗಿ ಕೇಳ್ತಾನೆ, ಮಗು ನೀರು ತಂದೆಯಾ ಎಂಬುದಾಗಿ. ಈತ ಮಾಯೆಯ ಒಳ ಹೊಕ್ಕಿ ಎಷ್ಟೋ ವರ್ಷಗಳ ಕಾಲ ಸಂಸಾರವನ್ನು ಮಾಡಿ ಮಕ್ಕಳು ಇತ್ಯಾದಿಗಳಾಗಿ ಈ ದುಃಖದಿಂದ ಕೂಡಿ ಈ ದುಃಖ ಇದರಿಂದ ಆತ ಬಂದಿದ್ದಾನೆ ಭಗವಂತನ ಬಳಿಯಲ್ಲಿ. ಆತ ಇಲ್ಲೇ ಭಗವಂತ ಇದ್ದಾನೆ ಅಂತ ಗೊತ್ತಿಲ್ಲ. ಆಗಷ್ಟೇ ಹೇಳಿದ್ದೆ ನೀರು ತಗ್ಬಾ ಅಂತ, ಇನ್ನೂ ತರಲಿಲ್ವೇ ಅಂತ ಕೇಳ್ತಾನೆ. ಅಂದರೆ ಇದು ಕಾಲ್ಪನಿಕ ಕಥೆ ಆದರೂ ಕೂಡ ಇದರಲ್ಲಿ ಸತ್ಯ ಅಂದರೆ ಏನು ಕೇಳಿದ್ರೆ, ಮಾಯೆ ಏನು ಎಂಬುದನ್ನು ನಿರ್ವಚನೆ ಮಾಡಲಿಕ್ಕೆ ಅತ್ಯಂತ ಕ್ಲಿಷ್ಟ. ಹಾಗೆ ಮಾಯೆಯೊಳಗೆ ನಾವು ಇರ್ತೇವೆ. ಎಷ್ಟೇ ನಾವು ಗೊತ್ತಿದೆ ಸತ್ಯ ಗೊತ್ತಿದೆ ಅಂತ ಹೇಳಿದರೂ ಕೂಡ, ಶಾಸ್ತ್ರಜ್ಞಾನ ಇದೆ ಅಂತ ಹೇಳಿದರೂ ಕೂಡ ನಮಗೆ ಸಂಪೂರ್ಣವಾಗಿ ಅರ್ಥ ಆಗುವುದಿಲ್ಲ. ಅಂತಹ ಆ ಮಾಯೆಯಿಂದ ದೂರ ಆಗಲಿಕ್ಕೆ, ಅಜ್ಞಾನದಿಂದ ದೂರ ಆಗಲಿಕ್ಕೆ ಆ ಭಗವತಿಯ ಸಾನ್ನಿಧ್ಯಕ್ಕೆ ನಾವು ಹೋಗಬೇಕು. ಆ ಭಗವತಿಯ ಸನ್ನಿಧಾನಕ್ಕೆ ನಾವು ಹೋದಾಗ ನಮ್ಮ ಮಾಯೆ ಕಳೆಯುತ್ತದೆ. ಯಾಜಿಯವರು ಇದೆಲ್ಲ ಹೇಳಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಯಾಜಿಯವರು ಇಲ್ಲಿ ದೀಪಾರತಿಯನ್ನು ಎಂಬ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ದೀಪ ಅಂದರೆ ಅಜ್ಞಾನವನ್ನು ಹೋಗಿಸುವಂಥದ್ದು, ದೀಪ ಅಂದರೆ ಬೆಳಗುವಂಥದ್ದು, ಬೆಳಗಿಸುವಂಥದ್ದು ಎಂಬುದಾಗಿ. ಇಲ್ಲೂ ಮಾಯೆಯನ್ನು ಹರಿಯುವಂಥ ಕೆಲಸ. ಇಲ್ಲಿ ಕೇವಲ ಇಲ್ಲಿ ಬಂದು ದೀಪ ಹಚ್ಚಿದ್ರಾಗಲಿಲ್ಲ, ಅದಕ್ಕೊಂದು ಉತ್ತಮವಾದಂತಹ ಪ್ರಾಕ್ಟೀಸನ್ನಿಟ್ಟಿದ್ದಾರೆ, ಅಭ್ಯಾಸವನ್ನಿಟ್ಟಿದ್ದಾರೆ. ಮನೆಯಲ್ಲಿ 9 ನಮಸ್ಕಾರಗಳನ್ನು ಮಾಡಿ, ದೀಪವನ್ನು ಬೆಳಗಿಸಿ 9 ನಮಸ್ಕಾರಗಳನ್ನು ಮಾಡಿ, ಆಮೇಲೆ ದೀಪೋತ್ಸವದ ವೇಳೆಯಲ್ಲಿ ಇಲ್ಲಿ ಬಂದು ಭಗವತಿಯ ಮುಂದೆ ದೀಪವನ್ನು ಬೆಳಗಿಸಬೇಕು. ಇದು ಖಂಡಿತವಾಗಿಯೂ ಒಳ್ಳೆಯ ಪ್ರಯೋಜನ ನೀಡುವಂತಹ ಸಂಗತಿ. ಯಾಕೆಂದರೆ ಈ ಮನೆಯಲ್ಲಿ ದೀಪ ಬೆಳಗಬೇಕು. ಇವತ್ತು ನಾವು ಎದುರಿಗೆ ಮಾತೆಯರಿದ್ದಾರೆ, ನಮ್ಮವರೇ ಅಂತ ತಿಳ್ಕೊಂಡು ಹೇಳ್ತೇನೆ, ಇದನ್ನು ಬೇರೆಯವರು ಅಂತಲ್ಲ. ನಾವು ಕುಂಕುಮಾರ್ಚನೆ ಏನು ಮಾಡ್ತೇವೆ, ಅಥವಾ ಬೇರೆ ಬೇರೆ ರೀತಿಯ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಎಲ್ಲರೂ ಪುರುಷರು ಕೂಡ ಭಾಗವಹಿಸ್ತಾರೆ, ಮಾತೆಯರು ಭಾಗವಹಿಸ್ತಾರೆ. ಆದರೆ ತತ್ವವನ್ನು ಗ್ರಹಿಸುವಲ್ಲಿ ಎಲ್ಲಿ ಎಡವಿದ್ದೇವೋ ಎಂಬುದಾಗಿ ಸಂದೇಹ ಉಂಟಾಗ್ತಾ ಇದೆ. ನಾವು ನಿಜವಾಗಿ ಅರ್ಚಿಸುವಂಥ ಕುಂಕುಮವನ್ನು ದಿನವೂ ನಾವು ಹಚ್ಚಿಕೊಳ್ಳಬೇಕು ಹೇಳುವಂಥ ಭಾವನೆ ಎಲ್ಲರಿಗೂ ಬರಬೇಕು. ಈಗ ಮನೆಯಲ್ಲಿ ಏನಾಗಿದೆ ಅಂತ ಕೇಳಿದ್ರೆ, ನನ್ನ ಅಜ್ಜಿ ಇರುವಾಗ ಹೇಳ್ತಿದ್ದು, ಬಹುಶಃ ಎಲ್ಲರ ಮನೆಯ ಹಿರಿಯರಿದ್ದಾಗ ಅವ್ರ ಮಕ್ಕಳಿಗೆ ಹೇಳುವಂತಹ ವಿಷಯ, ತ್ರಿಸಂಧ್ಯಾ ಕಾಲ ಬಂತು, ಆವಾಗ ಮಲಗಬಾರ್ದು, ಎಷ್ಟೇ ಸಾಕಾಗಲಿ ಕೂತ್ಕೊಳ್ಬಾರ್ದು, ಆಮೇಲೆ ಹೀಗೆ ಹೊರಗಬಾರ್ದು, ಆಮೇಲೆ ಏನನ್ನೂ ಕುಡಿಬಾರ್ದು. ಈಗೇನಾಗಿದೆ ಅಂತ ಕೇಳಿದ್ರೆ, ಸರಿಯಾಗಿ ತ್ರಿಸಂಧ್ಯಾ ಕಾಲ ಬರುವಾಗ 6 ಗಂಟೆ ವೇಳೆಗೆ ಎಲ್ಲ ಬಂದು ಮನೆಯಲ್ಲಿ ಕಾಲು ತೊಳೆಯದ್ದೇ, ಮುಖ ಪ್ರಕ್ಷಾಲನೂ ಮಾಡದೆ, ಏನಾದರೂ ಒಂದು ಹೊಸ ಬೇರೆ ಹೋಟೆಲಿನ ತಿಂಡಿ ತಂದ್ಕೊಂಡು ತಿನ್ನುವಂಥ ಅಭ್ಯಾಸ ನಮ್ಮಲ್ಲಿ ಭಾಳಷ್ಟು ಜೋರಾಗಿದೆ. ಯಾವ ಕಾಲದಲ್ಲಿ ತಿನ್ನಬಾರ್ದಾಗಿತ್ತೋ ಆ ಕಾಲದಲ್ಲಿ ಮಾಡ್ತೇವೆ. ಆಮೇಲೆ ದೀಪ ಇರುವುದಿಲ್ಲ. ಎಷ್ಟೋ ಮನೆಯಲ್ಲಿ ತ್ರಿಸಂಧ್ಯಾ ಕಾಲದಲ್ಲಿ ದೀಪವೇ ಇರೋದಿಲ್ಲ, ನಂದ್ಕೊಂಡಿರ್ತದೆ. ಹಾಗೆ ಬೆಳಗ ಮುಂಚು ಹಾಗೆ ಮಧ್ಯಾಹ್ನ ದೇವ್ರ ಪೂಜೆವರೆಗೂ ದೀಪ ಹಚ್ಚದೇ ಮನೆಯೂ ಇದೆ, ಎಲ್ಲರ ಮನೆ ಅಂತಲ್ಲ. ಈ ರೀತಿಯಾಗಿ ನಾವು ಆಲೋಚಿಸ್ತಾ ಇದ್ದಾಗ ಇದರಿಂದಲೇ ನಮಗೆ ಕತ್ತಲು ಹೆಚ್ಚಾಗಿ ನಮ್ಮ ಜೀವನದಲ್ಲಿ, ನಮ್ಮ ಇದರೊಳಗೆ ಸಂಸಾರದಲ್ಲಿ ಆವರ್ತಾ ಇದೆ. ಬಹಳಷ್ಟು ದುಃಖ ಸಂಗತಿಗಳು ಇದರಿಂದಲೇ ಬರ್ತಾ ಇದ್ದೇವೆ ಎಂಬುದನ್ನು ನಾವು ಗಮನಿಸಬೇಕು. ದಿನನಿತ್ಯ ದೀಪ ಉರಿಬೇಕು. 24 ಗಂಟೆ ಉರಿದಿದ್ರೂ ಕೂಡ ಮನೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ
ಮುಖ ಪ್ರಕ್ಷಾಲನವೆಲ್ಲ ಮಾಡಿಕೊಂಡು ಆಚಾರ ವಿಧಿಗೆ ಅನುಸಾರವಾಗಿ ದೀಪವನ್ನು ಬೆಳಗಿಸಬೇಕು. ಹಾಗೆ ತ್ರಿಸಂಧ್ಯಾ ಕಾಲದಲ್ಲಿ ದೀಪವನ್ನು ಬೆಳಗಿಸ್ಬೇಕು. ಕಾಲನ್ನು ತೊಳ್ಕೊಳ್ಬೇಕು. ಎಷ್ಟೋ ಮನೆಯಲ್ಲಿ ಹೀಗೆ ಇರ್ತದೆ, ನಾವು ಮನೆ ಒಳಗೆ ಇದ್ದೇವೆ, ಕಾಲು ಯಾಕೆ ತೊಳ್ಕೊಳ್ಬೇಕು ದೀಪ ಹಚ್ಚಲಿಕ್ಕೆ ಅಂತ. ಹಾಗಲ್ಲ, ಆ ವೇಳೆಯಲ್ಲಿ ಮುಖ ಪ್ರಕ್ಷಾಲನ, ಪಾದ ಪ್ರಕ್ಷಾಲನ ಆದ್ದರಿಂದ ಅದಕ್ಕೆ ಆರೋಗ್ಯವೂ ವೃದ್ಧಿ ಆಗ್ತದೆ. ಅದಕ್ಕೊಂದು ಗುಟ್ಟಿದೆ, ಅದು ವೈದ್ಯರಿಗೆ ಗೊತ್ತಿರ್ತದೆ. ಈ ರೀತಿಯಾಗಿ ಆ ದೀಪ ಬೆಳಗಿಸುವಂತಹ ಅಭ್ಯಾಸ ಮುಖ್ಯವಾಗಿ ನಮ್ಮನೆ ಹೆಣ್ಣುಮಕ್ಕಳಿಗಾಗಬೇಕು. ಇವತ್ತು ಹೆಣ್ಮಕ್ಳಿಗೆ ನಾವು ಎಲ್ಲಿ ಹೋಗ್ತಾ ಇದ್ದೇವೆ ಅಂತ ಕೇಳಿದರೆ, ನಾವು 100ಕ್ಕೆ 100 ಅವಳು ಮಾರ್ಕ್ಸನ್ನು ತಗೊಳ್ಬೇಕು. ಇದು ಒಂದೇ ಒನ್ ಪಾಯಿಂಟ್ ಪ್ರೋಗ್ರಾಮ್, ಈ ರೀತಿಯ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಆಗಿಬಿಟ್ಟಿದೆ. ಸರ್ವೇ ಸಾಧಾರಣ 100ಕ್ಕೆ 100 ತಗೊಳ್ಬೇಕು, ಅವಳು ಏನೋ ಒಂದು ದೊಡ್ಡ ಹುದ್ದೆಯಲ್ಲಿ ನೌಕರಿ. ಇದು ಆನಂದ ತರುವಂಥದ್ದೇ ಅಥವಾ ಇದು ಸುಖವನ್ನು ನೀಡುವಂಥದ್ದೇ? ಖಂಡಿತವಾಗಿಯೂ ಇಲ್ಲ. ಯಾಕೆಂದರೆ ಅವಳಿಗೆ ಸಂಸ್ಕಾರ ಅಂದರೆ ಏನೇ ಅಂತ ಗೊತ್ತಿರೋದಿಲ್ಲ. ಆಮೇಲೆ ಮದುವೆ ಆದಮೇಲೆ 6 ತಿಂಗಳಿಗೆ ವಾಪಸ್ ಮನೆಗೆ ಬರ್ತಾಳೆ. ಹೀಗಾಗಬಾರ್ದು. ಇದಕ್ಕೆ ನಮ್ಮ ಮಕ್ಕಳಿಗೆ ಆ ಸಂಸ್ಕಾರವನ್ನು ಕೊಡುವುದಕ್ಕೆ ಮನೆಯಲ್ಲಿ ನೀವು ದೀಪವನ್ನು ಬೆಳಗಿಸಿ, ಅಷ್ಟೇ ಅಲ್ಲದೆ ದುರ್ಗಾ ನಮಸ್ಕಾರಗಳನ್ನು ಮಾಡಿದ್ರೆ, ದುರ್ಗಾ ನಮಸ್ಕಾರಕ್ಕೆ ಎಷ್ಟೊಂದು ಮಹತ್ವ ಇದೆ. ಖಂಡಿತವಾಗಿ ಶುಕ್ರಾದಿತ್ಯ ಸಂಧಿ ಶಾಂತಿ ಇತ್ಯಾದಿಗಳಲ್ಲಿ ನಾವು ದುರ್ಗಾ ಶಾಂತಿ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಶಾಂತಿಯನ್ನು ಹೇಳ್ತೇವೆ. ಇಲ್ಲೆಲ್ಲ ದಿನನಿತ್ಯ ಅಭ್ಯಾಸ ಇಟ್ಕೊಂಡ್ರೆ ನಿಮಗೆ ಯಾವ ಶಾಂತಿಯೂ ಬೇಡ. ಒಬ್ಬರು ಮಹಾತ್ಮರಾದಂಥವರು ಅಂದರೆ ಬಹಳಷ್ಟು ವಯೋವೃದ್ಧರು ಈ ಜೀವನ ಅನುಭವವನ್ನು ತಿಳ್ಕೊಂಡವರು ಹೇಳ್ತಿದ್ರು, ದಿನನಿತ್ಯ ಸಂಧ್ಯಾ ವಂದನೆಯನ್ನು ಯಾರು ಸರಿಯಾಗಿ ಮಾಡ್ತಾರೋ, ಯಾರು ಸರಿಯಾಗಿ ದೀಪವನ್ನು ಬೆಳಗಿಸಿ ಮನೆಯನ್ನು ಸಾರಿಸಿ ಚೆನ್ನಾಗಿ ಅಶ್ವತ್ಥಕಟ್ಟೆ ಪ್ರದಕ್ಷಿಣೆ ಇತ್ಯಾದಿಗಳನ್ನು ಮಾಡುವಂಥ ಗೃಹಿಣಿಯರು ಯಾರಿದ್ದಾರೋ ಅವ್ರ ಮನೆಯಲ್ಲಿ ಯಾವ ಶಾಂತಿ ಮಾಡದಿದ್ದರೂ ಎಲ್ಲವೂ ದೂರ ಆಗ್ತದೆ, ಎಲ್ಲ ಕಷ್ಟಗಳು ದೂರ ಆಗ್ತದೆ ಅಂತ ಅಂಥದ್ದನ್ನು ನಾವು ಮಾಡಬೇಕು. ಹಾಗಾಗಿ ಅದರ ಒಂದು ಉದ್ದೀಪನ ಬೆಳಗುವಿಕೆ ನಿಮ್ಮ ಮನೆಯಲ್ಲಿ ಆ ಬೆಳಗುವಿಕೆಯಿಂದ ಆರಂಭಿಸಿ ಇಲ್ಲೂ ಬಂದು ಬೆಳಗಿಸಿದರೆ ಆ ತಾಯಿ ನಿಮ್ಮ ಈ ಕಾರ್ಯಕ್ಕೆ ಅನುಕೂಲವಾದಂತಹ ಪ್ರಸಾದವನ್ನು ನೀಡ್ತಾಳೆ, ಅನುಗ್ರಹವನ್ನು ಉಂಟು ಮಾಡ್ತಾಳೆ. ಹಾಗಾಗಿ ಇದೊಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ. ಬಹುಶಃ ಹಿಂದಿನ ವರ್ಷದಿಂದಲೇ ಇದನ್ನು ಮಾಡಲಿಕ್ಕೆ ಪ್ರಾರಂಭಿಸಿದ್ದಾರೆ. ಇದಕ್ಕೆ ನಾವೆಲ್ಲರೂ ಕೂಡ ಕೈಗೂಡಿಸಬೇಕು. ಆ ಭಗವತಿಯ ಅನುಗ್ರಹ ಹೇಳುವಂಥದ್ದು ಆಗಬೇಕು. ಹಾಗೆ ಭಜನ ಸಂಧ್ಯಾ, ಇದು ಇವತ್ತು ಕೂಡ ಭಜನೆ ಹೇಳುವಂತಹ ಒಂದು ಕಾನ್ಸೆಪ್ಟು, ಒಂದು ಪದ್ಧತಿ ಹೇಳುವಂಥದ್ದು ಕಡಿಮೆ ಆಗ್ತಾ ಇದೆ. ಭಜನೆಯೂ ಕೂಡ ಅತಿ ವೇಗವಾಗಿ ಅತಿ ಮುಖ್ಯವಾದ ದಾರಿಯಲ್ಲಿ ಮೋಕ್ಷವನ್ನು ಗಳಿಸುವುದಕ್ಕೆ ಸಾಧ್ಯವಾಗುವಂಥದ್ದು. ಭಕ್ತಿ, ಜ್ಞಾನ, ಕರ್ಮ ಹೇಳುವಂಥ 3 ಮಾರ್ಗದಲ್ಲಿ ಈ ಭಜನೆ ಹೇಳುವಂಥದ್ದು ಭಕ್ತಿ ಮಾರ್ಗದಲ್ಲಿ ಸುಲಭವಾಗಿ ಮಂದನೂ ಕೂಡ ಅಂದವಾದ ಆ ಭಗವಂತನ ಪಟ್ಟಣವನ್ನು ನೋಡುವಂತಹ ದಾರಿಗೆ ಸುಗಮವಾಗಿ ಕರೆದುಕೊಂಡು ಹೋಗುವಂತಹ ಮಾರ್ಗ ಈ ಭಜನಾ ಮಾರ್ಗ. ಇದೂ ಕೂಡ ಒಳ್ಳೆಯದು. ನಾವೆಲ್ಲ ಇದರೊಳಗೆ ಪಾಲ್ಗೊಳ್ಳೋಣ. ಹಾಗೆ ತನು ಮನ ಧನದಿಂದ ಈ ಸೇವೆಯಲ್ಲಿ ಪಾಲ್ಗೊಳ್ಳೋಣ ಎಂಬುದಾಗಿ ನಾನು ಹೇಳ್ತಾ ಈ ಕಾರ್ಯಕ್ರಮದ ಯಶಸ್ಸಿಗೆ ಆ ಭಗವತಿಯಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಘಟನಾಪಟೀಯಸೆಯಾಗಿರುವಂತಹ ಮಾಯೆಯ ದರ್ಶನವನ್ನು ನಮಗೆ ದೃಷ್ಟಾಂತಗಳ ಮೂಲಕ ಮಾಡಿಸಿ ಸತ್ಯ ದರ್ಶನದ ಮಾತುಗಳನ್ನು ಆಡಿ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದಂತಹ ಡಾಕ್ಟರ್ ನಾಗಪತಿ ಕೆ ಭಟ್ ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದ ಮತ್ತೋರ್ವ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀ ಮಂಜುನಾಥ ಎಂ ಹೆಗಡೆ ಅವರು, ದೂರಸಂಪರ್ಕ ಇಲಾಖೆಯ ನಿವೃತ್ತ ನೌಕರರು, ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನು ಸದಾ ತೊಡಗಿಸಿಕೊಂಡಂಥವರು, ಯಕ್ಷಗಾನ ತಾಳಮದ್ದಳೆಯ ಹವ್ಯಾಸಿ ಅರ್ಥಕಾರರು ಕೂಡ ಹೌದು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರ ನುಡಿಗಳಿಗಾಗಿ ಈ ವೇದಿಕೆ. ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಕುಲದೇವರಾದಂಥ ಶ್ರೀ ಬಳೆಮನೆ ಮಹಾಗಣಪತಿಗೆ ನಮಸ್ಕರಿಸುತ್ತಾ, ಸೀಮಾ ಗುರುಗಳಾದಂತಹ ಪರಮ ಪೂಜ್ಯ ಶ್ರೀ 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 ಮಾಧವಾನಂದ ಸ್ವಾಮಿಗಳ ಚರಣಕಮಲಗಳಲ್ಲಿ ನಮಸ್ಕರಿಸಿ, ಹಿರಿಯರಿಂದ ಬೇಡುವ ಆಶೀರ್ವಾದಗಳೊಂದಿಗೆ 2 ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗಾಗಲೇ ಕಾರ್ಯಕ್ರಮ ವಿಳಂಬವಾಗಿದೆ. ನಾನು ಸಂಘಟಕರಲ್ಲಿ ಕೇಳಿದೆ, ನಾನೂ ಮಾತನಾಡಬೇಕೇ ಅಂತೇಳಿ. ಆವಾಗ ಅವ್ರು ಹೇಳಿದರು, ಒಂದು 10 ನಿಮಿಷ ಮಾತಾಡಿ ಅಂತೇಳಿ. ನನ್ನ ಹತ್ರ 10 ನಿಮಿಷ ಮಾತಾಡುವಂಥ ವಾಕ್ ಚಾತುರ್ಯತೆ ನನ್ನಲ್ಲಿ ಇಲ್ಲ. ಅದಲ್ಲದೆ ಏನನ್ನು ಹೇಳಬೇಕಾಗಿದೆಯೋ ಅದನ್ನು ವಿದ್ವಾನ್ ನಾಗಪತಿ ಭಟ್ರವರು ಈಗಾಗಲೇ ಹೇಳಿದ್ದಾರೆ. ಅದೇ ರೀತಿ ಗೋಪಾಲ್ ಹೆಗಡೆಯವರು ಧನ್ವಂತರಿಯ ಸಾಧಕರು, ಅವರು ಕೂಡ ಮಾತನಾಡಿದ್ದಾರೆ. ಆದರೂ ಈ ಊರಿನ ಒಂದು ಸಾಮಾನ್ಯ ಪ್ರಜೆಯಾಗಿ ನಿಜ ಹೇಳಬೇಕಂದ್ರೆ ನಾನು ಕೆಳಗಡೆ ಕೂತ್ಕೊಳ್ಬೇಕಿತ್ತು.
ನನಗೆ ಯಾಕೆ ಮೇಲೆ ಕರೆದ್ರಿ ಅಂತೇಳಿ ನಮ್ಮ ಯಾಜಿಯವರಿಗೆ ಕೇಳಿದೆ. ಇಲ್ಲ, ಬರಬೇಕು ಅಂತ ಹೇಳಿದ್ದಕ್ಕೆ ನಾನು ಬರಬೇಕಾಯಿತು. ವೇದಿಕೆ ಮೇಲೆ ನಮ್ಮ ಕರ್ವಾ ಗ್ರಾಮದ ಪ್ರಥಮ ಪ್ರಜೆ ಶ್ರೀಧರ್ ನಾಯ್ಕರವರೇ, ಹಾಗೆಯೇ ಸಂಸ್ಕೃತ ಕಾಲೇಜಿನ ಪ್ರಾಚಾರ್ಯರು ವಿದ್ವಾನ್ ನಾಗಪತಿ ಭಟ್ರವರೇ, ಡಾಕ್ಟರ್ ಗೋಪಾಲ್ ಹೆಗಡೆ ಅವರೇ, ಹಾಗೆಯೇ ಈ ಸೊಸೈಟಿಯ ಅಧ್ಯಕ್ಷರಾದಂಥ ದೇವೇಗೌಡರವರೇ, ಅದೇ ರೀತಿ ನಮ್ಮ ಆತ್ಮೀಯರಾದಂತಹ ಜಯದತ್ ಹೆಗಡೆಯವರೇ, ಹಾಗೆಯೇ ಈ ಊರಿನ ಪ್ರಮುಖರು ಅಂದರೆ ನಾರಾಯಣ ಭಟ್ರವರೇ, ಅದೇ ರೀತಿ ಈ ಮುಖ್ಯವಾಗಿ ಈ ಕಾರ್ಯಕ್ರಮದ ಸಂಯೋಜಕರಿಬ್ಬರಿದ್ದಾರೆ ಇಲ್ಲಿ. ನನಗೆ ತುಂಬ ಖುಷಿ ಕೊಡ್ತದೆ. NP ಯಾಜಿಯವರು ಮತ್ತು GM ಹೆಗಡೆ ಅವರೇ, ಮತ್ತು ವೇದಿಕೆಯ ಮುಂದೆ ಆಸೀನರಾದಂಥ ಮುಖ್ಯವಾಗಿ ಮಾತೆಯರೇ, ಊರ ಹಿರಿಯ ನಾಗರಿಕರೇ. ಈ ಭಜನೆ ಎನ್ನುವುದು ಮನಸ್ಸಿಗೆ ಸಂತೋಷವನ್ನು ಕೊಡುವಂಥದ್ದು. ಯಾವಾಗ ನಮ್ಮ ಮನಸ್ಸಿಗೆ ಸಂತೋಷವನ್ನು ತರ್ತದೋ ಅದು ನಮ್ಮ ಮನಸ್ಸಿನಲ್ಲಿರುವಂತಹ ಸಂಕಲ್ಪ ಸಿದ್ಧಿ ಆಗ್ತದೆ ಅಂಥೇಳಿ ಪ್ರಾಜ್ಞರು ಹೇಳ್ತಾರೆ. ಹಾಗೆ ನೋಡಿದರೆ ಈ ದೇವರನ್ನು ಒಲಿಸಿಕೊಳ್ಳುವಲ್ಲಿ ಹಲವು ವಿಧಗಳಿವೆ. ಯಾಕಂದರೆ ನಾವು ಪುರಾಣದಲ್ಲಿ ಅಥವಾ ಮಹಾಭಾರತ, ರಾಮಾಯಣದಲ್ಲಿ ನೋಡಿದಾಗ ನಾವು ತಪಸ್ಸನ್ನು ಆಚರಿಸಿ ದೇವರನ್ನು ಒಲಿಸಿಕೊಳ್ಳುವ ಒಂದು ಪದ್ಧತಿ, ಪರಂಪರೆ ಇತ್ತು. ಆದರೆ ಒಂದು 15-16ನೇ ಶತಮಾನಕ್ಕೆ ಬಂದಾಗ ಭಕ್ತಿ ಪಂಥ ಉದಯವಾಯಿತು. ಅಲ್ಲಿ ಕಬೀರದಾಸರು, ಕನಕದಾಸರು, ಪುರಂದರದಾಸರು, ಹೀಗೆ ಅನೇಕ ಈ ಭಜನೆಯನ್ನು ರಚಿಸಿ ಹಾಡುವಂತಹ ಕ್ರಮ ಜಾರಿಗೆ ಬಂತು. ಇದು ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆಯನ್ನು ಪಡೆಯಿತು ಅಂತ ಹೇಳಿದರೆ ಇತಿಹಾಸದಲ್ಲಿಯೂ ಒಂದು ಸತ್ಯವನ್ನು ನಾವು ಕಂಡುಕೊಂಡೆವು. ಏನಂತ ಹೇಳಿದರೆ, ಈ ಕನಕದಾಸರು ಭಜನೆಯ ಮೂಲಕವಾಗಿ ಉಡುಪಿಯ ಶ್ರೀಕೃಷ್ಣನನ್ನು ಅವರು ಒಲಿಸಿಕೊಂಡ್ರಂತೆ. ಅದಕ್ಕೆ ಐತಿಹ್ಯ ಇಲ್ಲಿ ಉಡುಪಿಯಲ್ಲಿ ನಾವು ಕಾಣಬಹುದು. ಹಾಗೆಯೇ ಈ ಭಜನೆಯ ಪರಂಪರೆ ಈಗ 20ನೇ ಶತಮಾನಕ್ಕೆ ಬಂದಾಗ ಅದು ಅಷ್ಟಾಗಿ ಮಸುಕಾಗಿ ಹೋಯಿತು. ಯಾಕೆಂದರೆ ನಮ್ಮ ವಿದ್ವಾಂಸರು ಹೇಳಿದ ಹಾಗೆ ಮಾಯೆಯೋ ಅದನ್ನು ಆವರಿಸಿತೋ ಏನಂಥೇಳಿ ಅರ್ಥ ಆಗುವುದಿಲ್ಲ. ಆದರೆ ನನ್ನ ಜೀವನದ ಅನುಭವದಲ್ಲಿ ಒಂದು 100 ವರ್ಷದ ಇತಿಹಾಸವನ್ನು ನಾನು ಹೇಳಬಲ್ಲೆ. ಒಂದು 50 ವರ್ಷ ಹಿಂದಿನ ಘಟನೆ ಮತ್ತು 50 ವರ್ಷ ಹಿಂದಿನದನ್ನು ಹಿರಿಯರು ಹೇಳಿದಂತಹದ್ದು. ಈ 50 ವರ್ಷ ಹಿಂದೆ ನಮ್ಮೂರಲ್ಲಿ ಈ ಬಳಮನೆ ಮಹಾಗಣಪತಿ ದೇವಸ್ಥಾನ ಇತ್ತು. ಅಲ್ಲಿ ಈಗಲೂ ಕೂಡ ಭಜನೆ ಆಗ್ತಾಯಿತ್ತು. ಆದರೆ ಅಂದಿನ ಭಜನೆಯ ಪದ್ಧತಿಯೇ ಬೇರೆ ಇತ್ತು. ಯಾಕೆಂತ ಹೇಳಿದರೆ ಅಲ್ಲಿ ನಾವು ತಪ್ಪದೇ ಭಜನೆಗೆ ಹೋಗ್ತಿದ್ವಿ. ಕಾರ್ತಿಕ ಮಾಸದಲ್ಲಿ ಭಜನೆ ಕಾರ್ಯಕ್ರಮ ಆಗ್ತಿತ್ತು. ಮುಖ್ಯವಾಗಿ ಹೆಬ್ಬಾರ ಮನೆ ತಿಮ್ಮಣ್ಣ ಹೆಬ್ಬಾರವರು ಅದಕ್ಕೆ ಮುಂದಾಳತ್ವ ವಹಿಸಿ ಮಾತಾಡ್ತಿದ್ರು. ಆ ಸಂದರ್ಭದಲ್ಲಿ ಅವರು 50 ವರ್ಷದ ಹಿಂದೆ ಈ ಊರಿನಲ್ಲಿ ಭಜನೆ ಹೇಗಿತ್ತು, ಯಾವ ರೀತಿ ನಡ್ಕೊಂಡು ಬರ್ತಿತ್ತು ಅನ್ನೋದನ್ನು ಅವರು ವಿವರಿಸಿದ್ದಾರೆ. ನಿಮಗೆಲ್ಲ ಗೊತ್ತೇ ಇದೆ. ಆ ಒಂದು ಕ್ರಮ ನನಗೆ ಇಲ್ಲಿ ತುಂಬ ಖುಷಿ ಕೊಟ್ಟದ್ದಂತ ಹೇಳಿದರೆ, ನಾವು ಭಜನೆಯನ್ನು ಮಾಡುವಾಗ ಪ್ರತಿ ಶುಕ್ರವಾರ, ನನಗೆ ನೆನಪಿಲ್ಲ ಶುಕ್ರವಾರ ಮಂಗಳವಾರನೋ ಅಥವಾ ಶುಕ್ರವಾರನೋ ಅಂಥೇಳಿ, ನಾವು ನಮ್ಮ ದೇವಸ್ಥಾನದಿಂದ ಇಲ್ಲಿಗೆ ಭಜನೆಯನ್ನು ತಗೊಂಡು ಬರ್ತಾಯಿದ್ವಿ. ಅಲ್ಲಿಂದ ಭಜನೆ ಹೇಳ್ಕೊಂಡು ಇಲ್ಲಿ ಬರ್ತಾಯಿದ್ವಿ. ಅದೇ ರೀತಿ ಈಗ ಆ ಪರಂಪರೆ ಇಲ್ಲ. ಆದರೆ ಯಾಜಿಯವರ ಒಂದು ಸಂಕಲ್ಪದಿಂದ ನಾಳೆ ದಿವಸ ಅದು ಆಗ್ತಾ ಇದೆ. ಅದು ನನಗೆ ತುಂಬ ಸಂತೋಷವನ್ನು ಕೊಡ್ತಾ ಇದೆ. ಹಾಗೆಯೇ ನಾವು ಈ ಕಾರ್ಯಕ್ರಮದ ಸಂಘಟಕರನ್ನು ಮೆಚ್ಚಿಕೊಳ್ಳಲೇಬೇಕು. ಯಾಕಂದರೆ ಒಂದು ಕಾರ್ಯಕ್ರಮವನ್ನು ಸಂಯೋಜಿಸುವುದು ಎಷ್ಟು ಕಷ್ಟ ಸಾಧ್ಯ ಎನ್ನುವುದು ಕಾರ್ಯಕ್ರಮದ ಅದನ್ನು ಅನುಭವಿಸಿದವರಿಗೆ ಗೊತ್ತು. ಅದನ್ನು ಯಾರು ಆಚರಣೆಗೆ ತರುವಲ್ಲಿ ಸಂಕಲ್ಪ ಮಾಡಿಕೊಂಡು ಪ್ರಯತ್ನ ಪಟ್ಟಿದ್ದಾರೋ ಅವರಿಗೆ ಆ ಗುಟ್ಟು ಗೊತ್ತಿರುತ್ತದೆ. ಅದಕ್ಕೆ ಗೋಪಾಲ್ ಹೆಗಡೆಯವರಿಗೆ ಗೊತ್ತು, ಯಾಜೆಯವರಿಗೆ ಗೊತ್ತು, GM ಹೆಗಡೆಯವರಿಗೆ ಗೊತ್ತು. ಆದರೆ ಇವತ್ತು ಈ ಊರಿನಲ್ಲಿ ಈ ಒಂದು ಕಾರ್ಯಕ್ರಮ ಸತ್ಸಂಪ್ರದಾಯ ಮೂಡಿ ಬಂದದ್ದು ನನಗೆ ತುಂಬ ಸಂತೋಷವನ್ನು ತಂದಿದೆ. ಅದಲ್ಲ, ನನಗೆ ಗೊತ್ತಿರಲಿಲ್ಲ ಇಲ್ಲಿ 10 ವರ್ಷಗಳಿಂದ ಈ ಒಂದು ಪ್ರತಿಷ್ಠಾನ ಇದೆ ಅಂತೇಳಿ ನನಗೆ ನೆನಪೇ ಇರಲಿಲ್ಲ. ಇವತ್ತು ಯಾಜಿಯವರು ಅದನ್ನು ನಮ್ಮ ಭಾಷಣದಲ್ಲಿ ಹೇಳಿದಾಗ ಗೊತ್ತಾಯಿತು. ಹಾಗಾಗಿ ಇದು ದಶಮಾನದ ಒಂದು ಕಾರ್ಯಕ್ರಮ. ಈ ದಶಮಾನದ ಕಾರ್ಯಕ್ರಮ
ತುಂಬ ಔಚಿತ್ಯಪೂರ್ಣವಾಗಿದೆ. ಯಾಕಂದರೆ ಇಲ್ಲಿ ದೀಪಾರಾಧನೆ ಇದೆ, ದೀಪಸಂಧ್ಯಾ ಇದೆ, ಭಜನಾ ಕಾರ್ಯಕ್ರಮ ಇದೆ. ಇದೆಲ್ಲ ಒಂದು ದೇವರನ್ನು ನಾವು ಸಾನ್ನಿಧ್ಯವನ್ನು ಹೊಂದಲಿಕ್ಕೆ, ನಮ್ಮ ಮನಸ್ಸಿಗೆ ಸಂತೃಪ್ತಿಯನ್ನು ಪಡಲಿಕ್ಕೆ ತುಂಬ ಹತ್ತಿರದ ಮಾರ್ಗ. ಈ ಭಜನೆ ಎನ್ನುವುದು ಇದು ಸಾರ್ವಜನಿಕರ ಮಾಡುವಂತಹದ್ದು, ಜನಸಾಮಾನ್ಯರ ಮಾಡುವಂತಹ ಪ್ರಕ್ರಿಯೆ. ಯಾಕೆಂದರೆ ಇದರಲ್ಲಿ ಎಲ್ಲರೂ ಭಾಗವಹಿಸ್ಬೋದು, ಯಾವ ಜಾತಿ ಭೇದ ಯಾವುದೂ ಇರುವುದಿಲ್ಲ. ಎಲ್ಲರೂ ಇದರಿಂದ ಪರಮಾತ್ಮನಲ್ಲಿ ತನ್ನನ್ನು ಒಂದಾಗಿಸಿಕೊಳ್ಳಿಕ್ಕೆ ಇದು ಅತ್ಯಂತ ಸುಲಭವಾದಂತಹ ಮಾರ್ಗ ಅಂಥೇಳಿ ನಾನು ತಿಳಿದುಕೊಂಡಿದ್ದೇನೆ. ಹಾಗೆಯೇ ಇನ್ನೂ ಒಂದು ವಿಚಾರ ಅಂತ ಹೇಳಿದರೆ, ಈಗ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಈಗ ಅರ್ಚಕರು ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ, ಅರ್ಚಕಸ್ಯ ಪ್ರಭಾವೇಣ ಶಿಲಾ ಭವತಿ ಶಂಕರ ಅಂಥೇಳಿ. ಭಕ್ತರು ದೇವಸ್ಥಾನಕ್ಕೆ ಬರುವಾಗ ಅರ್ಚಕರ ಪ್ರಾಮುಖ್ಯತೆ ಬಹಳ ಇರ್ತದೆ. ಅವರ ಒಂದು ರೀತಿ ನೀತಿ ಪದ್ಧತಿ ಪರಂಪರೆ ನಮ್ಮನ್ನು ಭಕ್ತರನ್ನು ದೇವಾಲಯಕ್ಕೆ ಬರುವಂಥ ಆಕರ್ಷಣೆಯನ್ನು ಮಾಡ್ತದೆ. ಆ ದಿಶೆಯಲ್ಲಿ ಯಾಜಿಯವರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಭಜನಾ ಕಾರ್ಯಕ್ರಮ ಹೋದ ವರ್ಷದಿಂದಲೇ ಪ್ರಾರಂಭ ಆಗಿದೆ, 2 ವರ್ಷ ಆಯಿತು ಅಂತೇಳಿ ನಿಜವಾಗಿ ಹೌದು. ಅದಕ್ಕೆ ಪೂರಕವಾಗಿ ನಮ್ಮ ಗುರುಗಳಾದಂತಹ ಮಾಧವಾನಂದ ಭಾರತಿ ಮಹಾಸ್ವಾಮಿಗಳು ಒಂದು 6 ತಿಂಗಳ ಹಿಂದೆ ಕರ್ವಾ ಗ್ರಾಮದ ಎಲ್ಲ ದೇವಸ್ಥಾನಗಳಲ್ಲಿ ಭಜನೆ ನಡೀಬೇಕು ಅಂಥೇಳಿ ಒಂದು ಆಶಯವನ್ನೊಟ್ಟಿಗೆ ಆದೇಶವನ್ನು ಕೊಟ್ಟರು. ಆ ಕಾರ್ಯಕ್ರಮ ಆಗ್ತಾ ಇರೋದು ತುಂಬ ಆನಂದದ ಸಂಗತಿ. ಯಾಕಂದರೆ ನಾನು ಇದರಲ್ಲಿ ಪ್ರತ್ಯಕ್ಷವಾಗಿ ಭಾಗವಹಿಸಿದ್ದರೂ ಕೂಡ ಈ ಯೂಟ್ಯೂಬ್ ಚಾನಲ್ಗಳಲ್ಲಿ ನಾನು ನೋಡ್ತಾ ಇದ್ದೆ. ನಮ್ಮೂರಲ್ಲಿ ಒಂದಲ್ಲ 14-15 ದೇವಸ್ಥಾನಗಳಿದ್ದೇವೆ. ಆ ದೇವಸ್ಥಾನಗಳು ಪ್ರತಿಯೊಂದು ತನ್ನ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಯಾಕಂದರೆ ಧನ್ವಂತರಿ ದೇವಸ್ಥಾನ ಇದೆ, ವರಹ ದೇವಸ್ಥಾನ ಎಲ್ಲಿಯೂ ಇರಲಿಕ್ಕಿಲ್ಲ, ಆದರೆ ನಮ್ಮೂರಲ್ಲಿ ಇದೆ. ಸೂರ್ಯನಾರಾಯಣ ದೇವಸ್ಥಾನ ಇದೆ. ಹೀಗೆ ಹಲವು ದೇವಸ್ಥಾನಗಳು ನಮ್ಮೂರಲ್ಲಿ ಇವೆ. ಇವತ್ತು ಎಷ್ಟೋ ದೇವಸ್ಥಾನಗಳಲ್ಲಿ ಭಜನೆ ಪ್ರಾರಂಭ ಆಗಿರೋದು ಅಂತ ಹೇಳಿದರೆ ನಮಗೆ ಇದು ಒಂದು ಏನು ಹೇಳಬೇಕು ಅಂತೇಳಿ ನನಗೆ ಅಂದರೆ ಒಂದು ಸತ್ಸಂಪ್ರದಾಯ, ನಮ್ಮ ಮನಸ್ಸನ್ನು ಖುಷಿ ಪಡುವಂತಹದ್ದು. ಅಂತಹ ಒಂದು ಕಾರ್ಯಕ್ರಮ ಈ ಊರಲ್ಲಿ ನಡೀತಾ ಇದೆ ಅಂತೇಳಿ ಆದರೆ ನಮಗೆ ಎಲ್ಲರಿಗೂ ಅದರಿಂದ ಒಳ್ಳೆಯದಾಗ್ತದೆ ಎನ್ನುವುದು ನಿರ್ವಿವಾದ. ಇನ್ನೊಂದು ಮಾತು ನಾನು ಮುಗಿಸುವ ಮುನ್ನ ಒಂದು ಮಾತನ್ನು ಹೇಳಬೇಕು. ಗುಣ ಸರ್ವತ್ರ ಪೂಜ್ಯಂತೆ ಪಿತೃವಂಶೋ ನಿರರ್ಥಕ ವಸುದೇವಂ ಪರಿತ್ಯಜ್ಯ ವಾಸುದೇವಂ ಉಪಾಸತೆ ಅಂತ ಹೇಳಿ. ನಾವು ಯಾರನ್ನು ಪೂಜೆ ಮಾಡ್ತೇವೆ? ಹಾಗೆ ನೋಡಿದರೆ ನಾವು ಗುಣವನ್ನು ಪೂಜೆ ಮಾಡ್ಬೋದು. ಯಾವ ಗುಣ? ಒಳ್ಳೆಯ ಗುಣ. ಯಾಕಂತ ಹೇಳಿದರೆ ಕೃಷ್ಣನನ್ನು ನಾವು ಯಾಕೆ ಪೂಜೆ ಮಾಡ್ತೇವೆ? ಕೃಷ್ಣ ಜಾತಿಯಲ್ಲಿ ಏನು ಮೇಲ್ಜಾತಿಯವನು ಅಲ್ಲವಲ್ಲ. ಹಾಗೇ ಅವ ಬಂದಂತಹ ಪರಂಪರೆ ಅಂದರೆ ವಸುದೇವನ ಮಗ ವಾಸುದೇವ. ನಾವು ವಸುದೇವನನ್ನು ಪೂಜೆ ಮಾಡ್ತೇವೋ? ಇಲ್ಲ. ಆದರೆ ವಾಸುದೇವ ಕೃಷ್ಣನನ್ನು ಪೂಜಿಸ್ತೇವೆ. ಯಾಕೆ? ಕೃಷ್ಣನಲ್ಲಿ ಅಂತಹ ಒಳ್ಳೆಯ ಗುಣಗಳು, ಅಂತಹ ಏನು ದೇವರನ್ನು ಸಾಕ್ಷರಿಸುವಂತಹ ಗುಣಗಳು ಅವನಲ್ಲಿ ಇರುವುದರಿಂದ ನಾವು ಆ ಕೃಷ್ಣ ಪರಮಾತ್ಮನನ್ನು ಪೂಜಿಸ್ತೇವೆ. ಅದರ ಅರ್ಥ ಇಷ್ಟೇ, ನಾವು ಊರಲ್ಲಿ ಎಲ್ಲರೂ ಒಳ್ಳೆಯ ಗುಣಸಂಪನ್ನರಾಗಬೇಕು, ಒಳ್ಳೆಯ ಗುಣಗಳಿಂದ ಕೂಡಿರಬೇಕು. ಹಾಗೆ ಕೂಡಿದರೆ ಮತ್ತೆ ದೇವರ ಸಾನ್ನಿಧ್ಯವೋ ಅಥವಾ ನಮ್ಮ ಮನಸ್ಸಂತೃಪ್ತಿಗೋ ಅಥವಾ ಈ ಊರಿನ ಅಭಿವೃದ್ಧಿಗೋ ಎಲ್ಲ ಆಗ್ತದೆ ಅಂಥೇಳಿ ನಾನು ಭಾವಿಸಿಕೊಂಡಿದ್ದೇನೆ. ಇನ್ನು ಹೆಚ್ಚಿಗೆ ಮಾತಾಡಲಿಕ್ಕಿಲ್ಲ. ನನ್ನ 10 ನಿಮಿಷ ಇಲ್ಲಿಗೆ ಮುಗಿತಾ ಇದೆ. ಕಾರ್ಯಕ್ರಮದ ಸಂಘಟಕರಿಗೆ ನಾನು ಮತ್ತೊಮ್ಮೆ ಅಭಿನಂದಿಸಿ ಎಲ್ಲ ಹಿರಿಯರಿಗೆ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಶ್ರೀ ದೇವ ಸುಬ್ಬಯ್ಯಗೌಡ ಕೋರೆ ಇವರು ಅಧ್ಯಕ್ಷಕರು, ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್. ಇವರು ಹಿರಿಯರು, ಅನುಭವಿಗಳು, ಕೃಷಿಕರು. ನಮ್ಮ ಗ್ರಾಮದ ಸಮುದಾಯದ ಅಭಿವೃದ್ಧಿಯ ಪಥದಲ್ಲಿ ನಡೆಯಲಿಕ್ಕೆ ಇವರ ಶ್ರಮ ಬಹಳ ಇದೆ. ಅವರು ಈ ಸಂದರ್ಭದಲ್ಲಿ ಹಾಜರಿದ್ದಾರೆ. ಅವರು ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿದ್ದಾರೆ. ಅವರಿಗೆ ಧನ್ಯವಾದಗಳು. ಹಾಗೆ ಶ್ರೀ ದುರ್ಗಾಂಬಾ ಬೋರ್ವೆಲ್ ಹಂದಿಮುಲ್ಲೆ ಇವರು ಕೂಡ ಉತ್ತಮ ಕೃಷಿಕರು. ಇವರು ಈ ಸಂದರ್ಭದಲ್ಲಿ ಹಾಜರಿದ್ದಾರೆ. ಶ್ರೀ ಜಯದತ್ತ ಎಸ್ ಹೆಗಡೆ ಇವರು ವೇದಿಕೆಯಲ್ಲಿ ಬಂದು ತಮ್ಮ ಶುಭ ನುಡಿಗಳನ್ನು ನುಡಿಯಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮಸ್ತುತೆ. ಕ್ಷೇತ್ರ ದೇವತೆಯಾದಂತಹ ದುರ್ಗಾಂಬ ಮಾತೆಗೆ ನಮಸ್ಕರಿಸುತ್ತಾ ಈ ಒಂದು ದೀಪಾರತಿ ವಾರ್ಷಿಕೋತ್ಸವ ಭಜನಾ ಸಂಧ್ಯಾ ಕಾರ್ಯಕ್ರಮ
ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ಹಾಗೂ ಊರ ನಾಗರಿಕರಿಗೂ ಮತ್ತು ಮಾತೆಯರಿಗೂ ಮಹನೀಯರಿಗೂ ಎಲ್ಲರಿಗೂ ನಮಿಸುತ್ತಾ ನಾನು ಎರಡು ಮಾತನಾಡ್ತೇನೆ. ಯಾಕೆಂದರೆ ಈ ವೇದಿಕೆಯಲ್ಲಿ ಈಗಾಗಲೇ ಅತ್ಯಂತವಾದಂತಹ ಮೇಧಾವಿಗಳು ಈಗಾಗಲೇ ಮಾತಾಡಿ ಮುಗಿದೋಗಿದೆ. ಅವರಷ್ಟು ಅನುಭವಗಳು ನಮಗಿಲ್ಲ ಈ ವೇದಿಕೆಯಲ್ಲಿ ಮಾತಾಡಲಿಕ್ಕೆ. ಆದರೂ ಸಹಿತ ನಾನು ಎರಡು ಮಾತನ್ನು ಆಡ್ತೀನಿ. ಪ್ರಪಂಚದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲ ಜೀವಿಯೂ ಕೂಡ ಮೋಕ್ಷಕ್ಕಾಗಿ ಕಾಯ್ತಾ ಇರ್ತಾನೆ. ಪ್ರತಿಯೊಂದು ಜೀವಿಯೂ ಸಹ, ಮನುಷ್ಯರು ಸಹ ನಂತರ ಪರಮಾತ್ಮನಲ್ಲಿ ಲೀನ ಆಗಲಿಕ್ಕೆ, ಮೋಕ್ಷವನ್ನು ಪಡೀಲಿಕ್ಕೆ ಎಲ್ಲರ ಜೀವನವು ಮೋಕ್ಷವನ್ನು ಪಡೀಲಿಕ್ಕಾಗೇ ಆಗ್ತಾ ಇರ್ತದೆ. ಅದೇ ರೀತಿಯಾಗಿ ಒಳ್ಳೆಯ ಕೆಲಸವನ್ನು ಮಾಡಿದವರು ಪರಮ ಮೋಕ್ಷವನ್ನು ಪಡಿತಾರೆ. ಕೆಟ್ಟ ಕೆಲಸವನ್ನು ಮಾಡಿದವರು ನರಕ ಅಂತ ಹೇಳ್ತಾರಲ್ಲ, ಆ ಒಂದು ನರಕಕ್ಕೆ ಹೋಗ್ತಾರೆ ಅಂತ ಪ್ರತೀತಿ ಇದೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡುವುದು ಹೇಳಿದಷ್ಟು ಸುಲಭವಾದಂಥ ಮಾತಲ್ಲ. ಯಾಕೆಂದರೆ ನಾನು ಕೆಲವು ಕಾರ್ಯಕ್ರಮಗಳನ್ನು ಸಂಘಟಿಸಿದ್ದೇನೆ. ಭಯಂಕರ ಕಷ್ಟದ ಪರಿಸ್ಥಿತಿ ಆಗ್ತದೆ, ಅದು ಹೇಳ್ಕೊಳ್ಳಿಕ್ಕಾಗೋದಿಲ್ಲ. ಇಲ್ಲಿ ನಾವು ವೇದಿಕೆ ಮೇಲೆ ಸಂಘಟಕರು ಅಂತ ಎಲ್ಲ ಹೊಗಳ್ತಾರೆ, ಬಟ್ ಪರಿಸ್ಥಿತಿ ಆ ರೀತಿ ಇರುವುದಿಲ್ಲ. ತುಂಬ ಕಷ್ಟ ಆಗ್ತದೆ. ಈಗಿನ ದಿನಗಳಲ್ಲಿ ದುಡ್ಡು ಇದ್ದರೆ ಏನೂ ನಡೆಯುವುದಿಲ್ಲ. ದುಡ್ಡೇ ದುನಿಯಾ ಅಂಥ ಪರಿಸ್ಥಿತಿ ಉದ್ಭವ ಆಗಿದೆ ಈಗ. ಅದು ಎಲ್ಲರಿಗೂ ಗೊತ್ತಿರುವಂಥ ಸತ್ಯ. ಆದರೂ ಸಹಿತ ಇಂತಹ ಒಂದು ಅಮೋಘವಾದಂಥ ಒಂದು ಕಾರ್ಯಕ್ರಮವನ್ನು ಇವರು ಸಂಘಟಿಸಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಈ ಕಾರ್ಯಕ್ರಮ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಇದು ಪ್ರಪ್ರಥಮ ಬಾರಿಗೆ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ಇಂಥ ಒಂದು ಸುಂದರವಾದಂಥ ಕಾರ್ಯಕ್ರಮವನ್ನು ನಮ್ಮ NPRG ಮತ್ತು GM ಹೆಗಡೆ ಅವರು ಹಾಗೂ ಸರ್ವ ಸದಸ್ಯರು ಸೇರಿ ಸಂಘಟಿಸಿ ಒಂದು ಉತ್ತಮವಾದಂಥ ವೇದಿಕೆಯನ್ನು ಈ ನಾವು ಏನು ಮರೆತಿದ್ದೇವೋ ಭಜನೆ, ಈ ನಮ್ಮ ಮೂಲ ಸಂಸ್ಕೃತಿ ಪಾರಂಪರಿಕ ಭಜನೆಯನ್ನು ಮರೆತಿದ್ದೇವೋ ಅದನ್ನೆಲ್ಲ ಈಗ ನಮ್ಮ ಸೀಮೆಯ ಗುರುಗಳಾದಂತಹ ಮಾಧವಾನಂದರು ನಮಗೆ ತಿಳಿಸಿದ ಪ್ರಕಾರ ಈ ನಮ್ಮ ಸೀಮೆಯಲ್ಲಿ ಎಲ್ಲ ದೇವಸ್ಥಾನದಲ್ಲೂ ಈಗಾಗಲೇ ಭಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅದೇ ರೀತಿ ಆ ಪ್ರಾರಂಭ ಮಾಡಿದಂಥ ಭಜನೆಯನ್ನು ಅವರಿಗೆ ಒಂದು ವೇದಿಕೆಯನ್ನು ಕಲ್ಪಿಸುವುದರ ಮುಖಾಂತರ ಇದರಿಂದನೂ ನಾವು ಮತ್ತು ಹೆಚ್ಚಿನ ರೀತಿಯಲ್ಲಿ ಅನುಭವವನ್ನು ಪಡೆಯಬಹುದು ಎಂಬುದನ್ನು ಅವರು ಈಗಾಗಲೇ ತೋರಿಸಿದ್ದಾರೆ. ಮತ್ತು ಈ ಪಾರಂಪರಿಕ ಭಜನೆ ಕಾರ್ಯಕ್ರಮ ಉಂಟು, ಇದು ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮ. ಭಜನೆಯಿಂದ ಪರಮಾತ್ಮನ ಸಾಕ್ಷಾತ್ಕಾರ ಆಗ್ತದೆ ಹೇಳುವುದರಲ್ಲಿ ಎರಡು ಮಾತಿಲ್ಲ. ಯಾಕೆ ಕೇಳಿದ್ರೆ ತಮಗೆಲ್ಲ ತಿಳಿದಿರುವಂತೆ ಕನಕದಾಸರು ನಮ್ಮ ಕಣ್ಣು ಮುಂದಿದ್ದಾರೆ. ಅವರ ಮೂಲ ಒಂದು ಇದನ್ನು ನೋಡಿದಾಗ ಎಂಥವರಿಗೂ ಭಗವಂತ ಒಲಿತಾನೆ ಹೇಳುವುದಕ್ಕೆ ಅದೇ ಸಾಕ್ಷಿ. ಹಾಗಾಗಿ ಭಗವಂತನನ್ನು ಒಲಿಸಿಕೊಳ್ಳಲಿಕ್ಕೆ ಹಲವಷ್ಟು ದಾರಿಗಳಿವೆ. ಅದರಲ್ಲಿ ನನ್ನ ಪ್ರಕಾರ ಸುಲಭವಾದಂಥ ದಾರಿ ಭಜನೆ ಅಂತ ನಾನು ನಂಬಿಕೊಂಡಿದ್ದೇನೆ. ಯಾಕೆ ಅಂದರೆ ಇದಕ್ಕೆ ಒಂದೇ ಒಂದು ಉದಾಹರಣೆ ನನ್ನ ಹತ್ರ ಉಂಟು, ನಾನು ಕೊಡ್ತೇನೆ. ಏನಂದರೆ ನಮ್ಮ ತಂದೆಯವರು ಸುಬ್ರಾಯ್ ಮಹಾಬಲೇಶ್ವರ ಹೆಗಡೆಯವರು ಅವರು ಯಾವಾಗೂ ಈಗ ನಮ್ಮ ಕಡೆಗೆಲ್ಲ ಭಜನೆ ಇದೆಲ್ಲ ಬಂದ ಹೋಗಿತ್ತು, ಹೊರಗಡೆಗೆಲ್ಲೂ ಭಜನೆ ಹೇಳಲಿಕ್ಕೆ ಹೋಗೋದಿಲ್ಲಾಗಿತ್ತು. ಆದರೂ ಸಹಿತ ಯಾವಾಗೂ ಮನೇಲಿ ಭಜನೆ ಮಾಡ್ತಾ ಇರ್ತಿದ್ರು. ಆವಾಗ ನನಗೆ ಈ ಭಜನೆ ಬಗ್ಗೆ ಅಷ್ಟು ಆಸಕ್ತಿ ಇರಲಿಲ್ಲ, ನಂಗೆ ಅದ್ರ ಮಹತ್ವ ಗೊತ್ತಿರಲಿಲ್ಲ. ಅವರು ನಿರಂತರವಾಗಿ ಹಗಲು ರಾತ್ರಿ ನಿದ್ರೆ ಬರ್ದಿದ್ದರು. 2 ತಾಸು 3 ತಾಸು ಮನೇಲಿ ಮಂಚದ ಮೇಲೆ ಕುಂತ್ಕೊಂಡೇ ಭಜನೆ ಹೇಳ್ತಾಯಿದ್ರು. ನಂತರ ಈಗ ಅವರು ತೀರ್ಕೊಂಡು 3.5 ವರ್ಷ ಆಯಿತು. ಅವರ ಈ ಅಂತ್ಯಕಾಲವನ್ನು ನಾನು ಸಮೀಪದಿಂದ ನೋಡಿದ್ದೇನೆ. ಪರಮಾತ್ಮನ ಪುಣ್ಯ ಸಾಕ್ಷಾತ್ಕಾರ ಅವರಿಗೆ ಆಗಿದೆ ಅಂತ ನಾನು ನಂಬಿದ್ದೇನೆ. ಹಾಗಾಗಿ ನಾನು ಸಹಿತ ಈ ಒಂದು ಭಜನೆಗೆ ಈಗ ಮೊರೆ ಹೋಗಿದ್ದೇನೆ. ಈಗ ನನ್ನ ಹತ್ರ ಒಂದು ದಿವಸ ಭಜನೆ ಮಾಡ್ದಿದ್ದೇ ಇರಲಿಕ್ಕೆ ಆಗೋದಿಲ್ಲ, ಆ ಥರ ಪರಿಸ್ಥಿತಿಗೆ ನಾನು ಬಂದಿದ್ದೇನೆ. ಅದೇ ರೀತಿಯಾಗಿ ತಾವುಗಳು ಸಹ ಭಜನೆಯನ್ನು ಮಾಡಿ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡೀರಿ ಅಂತ ಹೇಳುವುದರ ಮುಖಾಂತರವಾಗಿ ಈ ವೇದಿಕೆಯ ಮೇಲೆ 2 ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮಗೆಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ ವಂದನೆಗಳು.
ಹಾಗೆ ಇನ್ನೊಬ್ಬರು ವೇದಿಕೆಯಲ್ಲಿ ಆಸೀನರಾಗಿರುವವರು ಶ್ರೀ ನಾರಾಯಣ್ ಎಂ ಭಟ್ ಮುಲ್ಲೆಮಕ್ಕಿ, ಗ್ರಾಮದ ಯಜಮಾನರು, ಕೃಷಿಕರು, ಅನುಭವಿಗಳು. ಇವರು ಕೂಡ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿದ್ದಾರೆ. ಅವರಿಗೆ ಧನ್ಯವಾದಗಳು. ನಮ್ಮ ಕರ್ವಾ ಗ್ರಾಮದ ಹಿತಕ್ಕಾಗಿ ಸದಾ ಮುಂದೆ ನಿಂತು ಕೆಲಸ ಮಾಡುತ್ತಿರುವ ಕರ್ವಾ ಗ್ರಾಮದ ಜನರ ಮನಗೆದ್ದಿರುವ ಕರ್ವಾ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ಶ್ರೀ ಶ್ರೀಧರ್ ನಾರಾಯಣ್ ನಾಯ್ಕ್ ಅವರು ಅಧ್ಯಕ್ಷೀಯ ನುಡಿಗಳನ್ನು ನುಡಿಯಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯರೇ, ಊರಿನ ನಾಗರಿಕರೇ, ಎಲ್ಲ ಭಕ್ತಾದಿಗಳೇ, ಇಂದು ಶ್ರೀ ದುರ್ಗಾಂಬಾ ದೇವಸ್ಥಾನ ಸನ್ನಿಧಿಯಲ್ಲಿ ಭಜನಾ ಸಂಧ್ಯಾ ಮತ್ತು ದೀಪಾರತಿಯ ವಾರ್ಷಿಕ ಸ್ನೇಹ ಸಮ್ಮೇಳನ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಾವೆಲ್ಲೂ ಸೇರಿದ್ದೀರಿ. ಇವತ್ತು ಈ ಕರ್ವಾ ಗ್ರಾಮದಲ್ಲಿ ಇಂಥ ದೊಡ್ಡ ಒಂದು ಕಾರ್ಯಕ್ರಮ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆ ವಿಷಯ. ಏನಾದರೂ ಯಾಜಿಯವರು ಒಂದು ಕಾರ್ಯಕ್ರಮ ಮಾಡಿದರೆ ಅದರಲ್ಲಿ ಒಂದು ವಿಶೇಷತೆ ಇರುತ್ತದೆ. ಈ ಭಜನೆ ಮತ್ತು ಧಾರ್ಮಿಕದ ಬಗ್ಗೆ ಈಗಾಗಲೇ ತಿಳಿದವರು ಬಹಳ ಅತ್ಯುತ್ತಮವಾಗಿ ತಿಳಿಸಿದ್ದಾರೆ. ಅವರ ಮುಂದೆ ನಾವು ಚಿಕ್ಕವರಿದ್ದೇವೆ. ಆದರೂ ಸಹ ಈ ದುರ್ಗಾ ಪರಮೇಶ್ವರ ದೇವರ ಸಾನ್ನಿಧ್ಯದಲ್ಲಿ ನಾವು ಚಿಕ್ಕಂದಿನಲ್ಲೂ ಇದ್ದೇವೆ. ಆದರೆ ದೇವರ ಗುಡಿ ಮಾತ್ರ ಮೊದಲು ನಾವು ಹೇಗಿದ್ದೇವೋ ಹಾಗೇ ಇದೆ. ಯಾಜಿಯವ್ರ ಹತ್ರ ಬೇಡ್ಕೊಳ್ಳೋದೊಂದೇವೆ, ವರ್ಷದಲ್ಲಿ ನೀವು 2-3 ಕಾರ್ಯಕ್ರಮ ಮಾಡಿ ಒಳ್ಳೆಯದು. ಆದರೆ ಈ ದೇವರ ಗುಡಿಯನ್ನು ಜೀರ್ಣೋದ್ಧಾರ ಮಾಡುವ, ಅದಕ್ಕೆ ನಾವೆಲ್ಲರೂ ಸ್ವಲ್ಪ ಸಹಕಾರ ಇರುತ್ತೆ ಮತ್ತು ನಿಮ್ಮ ಸಂಘಟನೆ ದೊಡ್ಡದಾಗಿರಲಿ. ಈಗಾಗಲೇ ಸಚಿವರು ನಮ್ಮೊಟ್ಟಿಗಿದ್ದಾರೆ. ನಿಮ್ಮದು ಒಂದು ಸಂಘಟನೆ ಮಾಡಿ ನಾವು ನೀವೆಲ್ಲ ಕೈ ಜೋಡಿಸಿ ಹೋಗೋಣ. ಇದೊಂದು ಗರ್ಭಗುಡಿಯನ್ನು ಈ ದೇವರ ಅನುಗ್ರಹದಿಂದ ಸುತ್ತಮುತ್ತಲಿರೋ ನಾವೆಲ್ಲರೂ ಒಳ್ಳೆಯದಾಗದೆ. ಆದರೆ ಗರ್ಭಗುಡಿಯನ್ನು ನಾವು ಇನ್ನೂ ಜೀರ್ಣೋದ್ಧಾರ ಮಾಡಲಿಲ್ಲ. ಅದರ ಸಲುವಾಗಿ ಯಾಜಿಯವರು ಮುಂದಿತ್ತು ಮಾಡಿದ್ರೆ ಅದು ಖಂಡಿತವಾಗಿ ನೆರವೇರುತ್ತದೆ. ಈ ಹಿರಿಯವರೆಲ್ಲ ಇದ್ದಾರೆ. ಅವರನ್ನ ಸಮ್ಮುಖದಲ್ಲಿ ಈ ದೇವರ ಗುಡಿ ಜೀರ್ಣೋದ್ಧಾರ ಆಗಿ ದೊಡ್ಡ ಪ್ರಮಾಣದ ಬೆಳೆಯಲ್ಲಿ ನಾವು ಸಹ ಎಲ್ಲರೂ ಸಚಿವರ ಸನ್ನಿಧಿಯಲ್ಲಿ ಹೋಗಿ ಅವರ ಹತ್ರ ಕೇಳಿಕೊಳ್ಳುವ. ಈ ದೇವರ ಅನುಗ್ರಹದಿಂದ ಮುದ್ದ ಹಾಗೆ ಆಗ್ತದೆ ಅಂತ ಹೇಳುತ್ತಾ ಅವಕಾಶ ಕೊಟ್ಟು ತಮ್ಮೆಲ್ಲರೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮ್ಮ ಅಧ್ಯಕ್ಷರು ಮಾತು ಕಡಿಮೆ, ಕೆಲಸ ಜಾಸ್ತಿ. ಹಾಗಾಗಿ ಅವರು ಈ ಸಂದರ್ಭದಲ್ಲಿ ಹಾಜರಿದ್ದು ಜೀರ್ಣೋದ್ಧಾರವಾಗಲಿ ಎಂದು ಕರೆಯನ್ನು ನೀಡಿದ್ದಾರೆ. ಅವರಿಗೆ ನಾನು ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಶ್ರೀಧರ್ ನಾರಾಯಣ್ ನಾಯ್ಕ್ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಶ್ರೀ NPRG ಅವರಲ್ಲಿ ಕೇಳಿಕೊಳ್ತೇನೆ. ಥ್ಯಾಂಕ್ ಯು ಸರ್. ಹಾಗೆಯೇ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಡಾಕ್ಟರ್ ಗೋಪಾಲ್ ಹೆಗಡೆ ಅವರಿಗೂ ಕೂಡ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತೇನೆ. ಶ್ರೀಯುತ ML ಹೆಗಡೆ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿರುವಂತಹ ಡಾಕ್ಟರ್ ನಾಗಪತಿ ಭಟ್ರವರಿಗೂ ಕೂಡ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಹಾಗೆಯೇ ಶ್ರೀ ಮಂಜುನಾಥ್ M ಹೆಗಡೆ ಅವರಿಗೂ ಕೂಡ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತೇನೆ. ಮತ್ತೋರ್ವ ಅತಿಥಿಗಳಾಗಿರುವಂತಹ ಶ್ರೀ ದ್ಯಾವ ಸುಬ್ಬಯ್ಯ ಗೌಡ ಕೋರೆ ಅವರಿಗೆ ಹಾಗೆಯೇ ಶ್ರೀ ಜಯದತ್ S ಹೆಗಡೆ ಹಂದಿಮಲೆ ಅವರಿಗೂ ಕೂಡ, ಶ್ರೀ ನಾರಾಯಣ್ ಎಂ ಭಟ್ ಮುಲ್ಲೆಮಕ್ಕಿ ಅವರಿಗೂ ಕೂಡ ಸಮಿತಿಯ ಸದಸ್ಯರು, ಸಮಿತಿಯ ಉತ್ಸವ ಸಮಿತಿ ಅಧ್ಯಕ್ಷರು ಹಾಗೂ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವಂಥ NP ಹೆಗಡೆ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತೇನೆ. ಸ್ಮರಣಿಕೆ ನೀಡಿದ ಎಲ್ಲ ಸದಸ್ಯರಿಗೆ ಅಭಿನಂದನೆಗಳು. ಕಾರ್ಯಕ್ರಮದ ಕೊನೆಯ ಹಂತ. ಈ ಸಭಾ ಕಾರ್ಯಕ್ರಮ ಯಶಸ್ವಿಯಾಗಲಿಲ್ಲ ಶ್ರೀ GM ಹೆಗಡೆಯವರಿಂದ. ಎಲ್ಲರಿಗೂ ನಮಸ್ಕಾರ. ಕೊನೆಯದಾಗಿ ವಂದನಾರ್ಪಣೆ. ಗೋಪಾಲ್ ಹೆಗಡೆಯವರು ಹೇಳಿದರು ಒಂದೇ ನಿಮಿಷದಲ್ಲಿ ಮುಗಿಸಬೇಕು ಅಂತ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಾದ ನಮ್ಮ ಶ್ರೀಧರ್ ನಾಯ್ಕರು ಇಲ್ಲಿ ಬಂದು ಉಪಸ್ಥಿತರಿದ್ದು ಚೆಂದಾಗಿ ಮಾತಾಡಿ ಮತ್ತು ಇಂದಿಗೂ ನಾನು ಇದ್ದೇನೆ ಅಂತ ಹೇಳ್ತಾ ನಮಗೆ ಧೈರ್ಯವನ್ನು ತುಂಬಿ ಮುಂದೆ ಈ ಒಂದು ದೇವಸ್ಥಾನ ಅಭಿವೃದ್ಧಿ ಆಗ್ತದೆ ಅಂತ
ಆಗಬೇಕು ಅಂತ ಹೇಳಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ವಂದನೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಾಗಪತಿ ಭಟ್ರವರು ತುಂಬ ಸುಂದರವಾಗಿ ಮಾತನಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಮೆರುಗು ತಂದಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ವಂದನೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಡಾಕ್ಟರ್ ಗೋಪಾಲ್ ಹೆಗಡೆಯವರು ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಾನು ಎಂದಿಗೂ ನಿಮ್ಮೊಂದಿಗಿದ್ದೇನೆ ಅಂತ ತಿಳಿಸುತ್ತಾ ನಮ್ಮ ಹಿತನುಡಿಗಳನ್ನು ಹೇಳಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ವಂದನೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೂ ಎಮ್ ಎಮ್ ಹೆಗಡೆಯವರು ನಾನು ಒಂದು ನಿಮಿಷ ಹೇಳ್ತೇನೆ, ಯಾಕೆಂದರೆ ಹೇಳಲೇಬೇಕು. ಮೊನ್ನೆ ನಾನು ಫೋನ್ ಮಾಡಿದ್ದೆ ಅವರಿಗೆ. ಅವ್ರು ಹೇಳಿದರು ನನಗೆ ನಿಮ್ಮ ಕಾರ್ಯಕ್ರಮಕ್ಕೆ ಏನು ಆಗಬೇಕು ಅಂತ ಕೇಳಿದರು ಅಂತ. ಅದು ಆಗಲೇ ಹೇಳಬೇಕಾಗಿತ್ತು ಆ ವಿಷಯ. ಈಗ ಹೇಳ್ತಾ ಇದ್ದಾರೆ. ತುಂಬ ಸುಂದರವಾಗಿ ಮಾತಾಡಿದ್ರು. ಏನೂ ಬರೋದಿಲ್ಲ ಅಂದರು ಮಾತು, ಆದರೆ ತುಂಬ ಸುಂದರವಾಗಿ ಮಾತಾಡಿದ್ರು. ಅವರಿಗೆ ಹಾಜರಿದ್ದು ಈ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮ ಬಂದು ಚಂದ ಕಾಣಿಸಿಕೊಟ್ಟಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ವಂದನೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಹಾಗೂ ಈ ಸಂದರ್ಭದಲ್ಲಿ ಜಯದತ್ತ ಹೆಗಡೆಯವರು ಬಂದು ಅವರು ಕೂಡ ಹಾಗೆ ತನಗೇನು ಬರುವುದಿಲ್ಲ ಅಂದರು, ಆದರೂ ಕೂಡ ಭಜನೆ ಮತ್ತು ದೀಪದಾರತಿ ಬಗ್ಗೆ ತುಂಬ ಚೆಂದಾಗಿ ಹೇಳಿದರು. ಅವರಿಗೆ ಕೂಡ ನಾನು ವಂದನೆ ಮತ್ತು ಅಭಿನಂದನೆಗಳನ್ನು ಸಂಸ್ಥೆ ಮುಖಾಂತರ ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ. ಹಾಗೂ ನಾರಾಯಣ ಇವರು ದೇವೇಗೌಡರು ಅವರು VSS ಅಧ್ಯಕ್ಷರು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಹಾಜರಿದ್ದು ಶುಭ ಕೋರಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ವಂದನೆ ಅಭಿನಂದನೆಯನ್ನು ಹೇಳ್ತಾ ಇದ್ದೇನೆ. ಹಾಗೂ ನಾರಾಯಣ ಭಟ್ರು ಈ ಸಂದರ್ಭದಲ್ಲಿ ಹಾಜರಿದ್ದು ನಮ್ಮ ಈ ಕಾರ್ಯಕ್ರಮಗಳನ್ನು ಚಂದ ಕಾಣಿಸ್ಕೊಟ್ಟಿದ್ದಾರೆ. ಅವರಿಗೆ ವಂದನೆ ವಂದನೆಯನ್ನು ಹೇಳ್ತಾ ಇದ್ದೇನೆ. ಹಾಗೂ ನಿಮ್ಮೆಲ್ಲರಿಗೆ ಇವು ನಮ್ಮ ಕಾರ್ಯಕ್ರಮದ ನಿರೂಪಕರಾಗಿ ನಮ್ಮ ಪ್ರದೀಪ್ ಭಟ್ ಮತ್ತು CR ಹೆಗಡೆಯವರು ತುಂಬ ಸುಂದರವಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ಟಿದ್ದಾರೆ. ಅವರಿಗೆ ವಂದನೆ ಮತ್ತು ಅಭಿನಂದನೆಗಳು. ಹಾಗೂ ಇಲ್ಲಿ ಇಂದಿದ್ದ ಎಲ್ಲ ಕಾರ್ಯಕರ್ತರ ಬಂಧುಗಳಿಗೆ ಹಾಗೂ ಹಿರಿಯವರಿಗೆ, ಹಿರಿಯ ಭಕ್ತಾದಿಗಳಿಗೆ, ನಿಮ್ಮೆಲ್ಲರಿಗೆ, ಮಾತೆಯರಿಗೆ ಹಾಗೂ ಎಲ್ಲರಿಗೆ ನಾನು ವಂದನೆ, ರಾಮಕೃಷ್ಣ ಅವರಿಗೆ ಎಲ್ಲರಿಗೆ ವಂದನೆ ಅಭಿನಂದನೆ ತಿಳಿಸುತ್ತಾ, ವಿಶೇಷವಾಗಿ ನಮ್ಮ ಕೊಡ್ಲಿಮನೆ ಭಟ್ರು ಶ್ರೀಧರ್ ಭಟ್ರು ಅವರಿಗೆ ನಾನು ವಂದನೆ ಮತ್ತು ಅಭಿನಂದನೆಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೇನೆ. ಜೈ ಜಗದಾಂಬೆ.